Hello students, welcome back to Botany Bloom channel. Your most requested video, important questions, 2 marks, 3 marks, 5 marks of all chapters of biology, which will be much and very much useful for your preparatory and also upcoming board exams. So ಇದರಲ್ಲಿ ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾವ ರೀತಿ ಬರೀಬೇಕು ಆನ್ಸರ್ಸ್ ಅಂತ. ಆಮೇಲೆ ಯಾವ ರೀತಿ ಕ್ವೆಶನ್ಸ್ ಕೊಡ್ತಾರೆ, ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಸೆಂಟೆನ್ಸ್ ಅಂತ. ಸೊ ಬರೀ ಕ್ವೆಶನ್ಸ್ ಅಷ್ಟೇ ನೋಡ್ಕೋಬಹುದು ಈ ವಿಡಿಯೋ ಸ್ಕಿಪ್ ಮಾಡೋಣ ಅಂತ ಅಂದ್ರೆ ನಿಮಗೇನೆ ಲಾಸ್ ಆಗುತ್ತೆ. ಯಾಕಂದ್ರೆ ಈ ಆನ್ಸರ್ ಈ ರೀತಿ ಕೊಡ್ತಾರೆ, ಈ ರೀತಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಬರೀಬೇಕು ಅಂತಂದ್ರೆ ನಾನು ಏನ್ ಹೇಳ್ತೀನಿ. ಆಮೇಲೆ ಕೆಲವೊಂದು ಶಾರ್ಟ್ ಮೆಥಡ್ಸ್ ಇರುತ್ತೆ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕೇಳಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದನ್ನ ನೋಡಿ ಒಂದು ರಿವಿಷನ್ ತರ ಇರುತ್ತೆ ನಿಮಗೆ. ಸೊ ಕಂಪ್ಲೀಟ್ ಕೊನೆ ತನಕನೂ ನೋಡಿ, ಯಾವ್ದನ್ನು ಕೂಡ ಮಿಸ್ ಮಾಡಬೇಡಿ. ಯಾವ್ದಾದ್ರು ಕ್ವೆಶನ್ ಆನ್ಸರ್ ನಿಮಗೆ ಗೊತ್ತಿತ್ತು ಅಂತ ಅಂದ್ರೆ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಂತ ಹೋಗಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಚಾಪ್ಟರ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಟೋಟಲ್ 11 ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಸೊ ಇದರಲ್ಲಿ ಯಾವ್ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ನೋಡಿ. ಅಕಾರ್ಡಿಂಗ್ ಟು 2025-2026 ಬ್ಲೂ ಪ್ರಿಂಟ್ ನಾನು ಇವಾಗ ಕ್ವೆಶನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಅಲ್ಲಿ ಹಳೆ ವಿಡಿಯೋ ಕೂಡ ಇದೆ. ಓಕೆ, ಸೊ 24-25 ಎಕ್ಸಾಮಿಗೆ ಅಂತ ಹೇಳಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಇದೆ. ಬಟ್ ದಟ್ ವಿಲ್ ಬಿ ಫಾರ್ ಓಲ್ಡ್ ಬ್ಲೂ ಪ್ರಿಂಟ್. ಸೊ ನ್ಯೂ ಬ್ಲೂ ಪ್ರಿಂಟ್ ಅಲ್ಲಿ ಪರ್ಟಿಕ್ಯುಲರ್ ಇದೇ ಅಂದ್ರೆ 2 ಮಾರ್ಕ್ಸ್ ಇಂದ ಬರುತ್ತೆ, 3 ಮಾರ್ಕ್ಸ್ ಇಂದಾನೆ ಬರುತ್ತೆ, 5 ಮಾರ್ಕ್ಸ್ ಇಂದ ಬರುತ್ತೆ ಅಂತ ಹೇಳಿ ಕಂಪಲ್ಸರಿ ಇದೆ. ಸೊ ಹಾಗಾಗಿ ಅದ್ರ ಪ್ರಕಾರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ 2 ಮಾರ್ಕ್ಸ್ ಕ್ವೆಶನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಅಲ್ಲಿ. ಸೊ ನಾನು ಹೇಳಿದ್ನಲ್ಲ 11 ಮಾರ್ಕ್ಸ್ ಅಂತ ಅಂದ್ರೆ, ಒಂದ್ ನಿಮಿಷ. ಓಕೆ, ಸೊ 11 ಮಾರ್ಕ್ಸ್ ಅಂತ ಅಂದ್ರೆ ಏನ್ ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಇಂದನೂ ಕೂಡ ಕ್ವೆಶನ್ ಬರುತ್ತೆ, 3 ಮಾರ್ಕ್ಸ್ ಇಂದನೂ ಬರುತ್ತೆ, 5 ಮಾರ್ಕ್ಸ್ ಇಂದನೂ ಕೂಡ ಕ್ವೆಶನ್ಸ್ ಬರುತ್ತೆ ಮಕ್ಕಳೇ. ಸೊ ಹಾಗಾಗಿ ಎಲ್ಲಾ ತರ ಕ್ವೆಶನ್ಸ್ ನ ನೋಡ್ತಾ ಬರೋಣ. ಸೊ ನಾನು ಇದರಲ್ಲಿ MCQ ಪಾರ್ಟ್ ನ ಕವರ್ ಮಾಡ್ತಾ ಇಲ್ಲ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಓಕೆ, CET ಲೆವೆಲ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿ MCQs ಗೆ, ಅಥವಾ ಕ್ವೆಶನ್ ಬ್ಯಾಂಕ್ ಅಲ್ಲಿ ಇರುವಂತ MCQ ನೀವು ಸಾಲ್ವ್ ಮಾಡ್ಕೊತಾ ಬನ್ನಿ. ದಟ್ ವಿಲ್ ಬಿ ಎನಫ್. ಓಕೆ, ಸೊ ಸೆಲ್ಸ್ ಪ್ರೆಸೆಂಟ್ ಇನ್ ಪೋಲನ್ ಗ್ರೇನ್. ನೋಡಿ ಪೋಲನ್ ಗ್ರೇನ್ ಅಲ್ಲಿ ಯಾವ್ಯಾವ ತರ ಸೆಲ್ ಇರುತ್ತೆ, ಅದರ ಪೊಲಾಯ್ಡಿ ಏನು ಅಂತ ಹೇಳಿ ಕ್ವೆಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಸ್ಪೋರೋಪೋಲಿನ ಯೂಸ್ ಏನು, ಅದರ ಫಂಕ್ಷನ್ ಏನು. ನೆಕ್ಸ್ಟ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಬುಮಿನಸ್, ನಾನ್ ಆಲ್ಬುಮಿನಸ್. ಓಕೆ, ನಾನ್ ಆಲ್ಬುಮಿನಸ್ ಗೆ ಇನ್ನೊಂದು ನೇಮ್ ಏನ್ ಹೇಳ್ತಾರೆ ಅಂತಂದ್ರೆ ಎಕ್ಸ್ ಆಲ್ಬುಮಿನಸ್ ಅಂತಾನು ಕೂಡ ಕರೀತಾರೆ. ನೆಕ್ಸ್ಟ್ ಗೈಟನೋಗಮಿ, ಆಟೋಗಮಿ ಮತ್ತೆ ಝೀನೋಗಮಿ ಅಂದ್ರೆ ಟೈಪ್ಸ್ ಆಫ್ ಪಾಲಿನೇಷನ್ ಬಗ್ಗೆ ಬರೀಲಿಕ್ಕೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಟ್ರೂ ಮತ್ತೆ ಫಾಲ್ಸ್ ಫ್ರೂಟಿನ ಡಿಫ್ರೆನ್ಸ್ ಕೇಳ್ತಾರೆ. ನೋಡಿ ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ಏನ್ ಮಾಡ್ತೀರಾ, ಈ ರೀತಿ ಕಾಲಮ್ ಹಾಕೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಬರೀತೀರಾ. ಸಪೋಸ್ ಇಲ್ಲಿ ಝೀನೋಗಮಿ ಇದ್ರೆ ಇಲ್ಲಿ ಗೈಟನೋಗಮಿ ಈ ರೀತಿ. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ ಬರ್ದ್ಬಿಟ್ಟು ಡೆಫಿನೇಷನ್ ಎಕ್ಸಾಂಪಲ್ ಈ ರೀತಿ ಪಾಯಿಂಟ್ಸ್ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪೆರಿಸ್ಪರ್ಮ್ ಡೆಫಿನೇಷನ್ ಕೇಳ್ತಾರೆ. ಅಂದ್ರೆ ನ್ಯೂಸೆಲ್ಲಸ್ ಸೀಡ್ ಅಲ್ಲಿ ಉಳ್ಕೊಂಡೋಗಿರುತ್ತಲ್ಲ, ಅದಕ್ಕೆ ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ವಿತ್ ಎಕ್ಸಾಂಪಲ್ ಯಾವ್ದಿದೆ NCERT ಅಲ್ಲಿ ಅದನ್ನ ನೀವು ಬರ್ತೀರಾ. ಅಪೋಮೆಕ್ಸಿಸ್ ಡೆಫಿನೇಷನ್ ಎಕ್ಸಾಂಪಲ್, ಪಾಲಿಎಂಬ್ರಿಯಾನಿ ಡೆಫಿನೇಷನ್ ಎಕ್ಸಾಂಪಲ್. ಇಮ್ಯಾಸ್ಕುಲೇಷನ್ ಮತ್ತೆ ಬ್ಯಾಗಿಂಗ್ ಅಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮೆಥಡ್ಸ್ ಇದೆ ಅಲ್ಲ, ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್, ವಾಟರ್ ಅಂಡ್ ಇನ್ಸೆಕ್ಟ್ ಪಾಲಿನೇಷನ್ ಅಂದ್ರೆ ಏಜೆಂಟ್ಸ್ ಆಫ್ ಪಾಲಿನೇಷನ್ ಇದೆ ಅಲ್ಲ, ಸೊ ಅದರಲ್ಲಿ ಮೂರರದು ಕ್ಯಾರೆಕ್ಟರಿಸ್ಟಿಕ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಈ ಕಾನ್ಸೆಪ್ಟ್ ಕೇಳ್ತಾರೆ. ನೆಕ್ಸ್ಟ್ ಚಾಸ್ಮೋಗ್ಯಾಮಸ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಏನು, ಅದರ ಕ್ಯಾರೆಕ್ಟರ್ಸ್ ನೋಡ್ಕೊಳ್ಳಿ. ಯಾವ ಫ್ಲವರ್ ಅಲ್ಲಿ, ಚಾಸ್ಮೋಗ್ಯಾಮಸ್ ಫ್ಲವರ್ ಅಲ್ಲಿ ಸಪೋಸ್ ಈಗ ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ ಕ್ರಾಸ್ ಪಾಲಿನೇಷನ್ ಆಗುತ್ತಾ, ಸೆಲ್ಫ್ ಪಾಲಿನೇಷನ್ ಆಗುತ್ತಾ, ಎರಡೂ ಆಗುತ್ತಾ ಅಥವಾ ಒಂದೇ ಆಗುತ್ತಾ. ಸೊ ಈ ರೀತಿ ಕಾನ್ಸೆಪ್ಟ್ ಇದೆಯಲ್ಲ ಅದು. ಸೊ ಕ್ಲಿಸ್ಟೋಗ್ಯಾಮಸ್ ಅಂದ್ರೆ ಫ್ಲವರ್ ಯಾವಾಗಲೂ ಕ್ಲೋಸ್ ಇರುತ್ತೆ. ಸೊ ಅದರಲ್ಲಿ ಕಂಪಲ್ಸರಿ ಆಗಿ ಏನಾಗಬೇಕು, ಆಟೋಗಮಿ ಆಗ್ಬೇಕು. ಸೆಲ್ಫ್ ಪಾಲಿನೇಷನ್ ಅಲ್ಲಿ 2 ಟೈಪ್ಸ್ ಇದೆ, ಆಟೋಗಮಿ ಮತ್ತೆ ಗೈಟನೋಗಮಿ. ಸೊ ಗೈಟನೋಗಮಿ ಕೂಡ ಆಗಲ್ಲ, ಬರೀ ಆಟೋಗಮಿ ಮಾತ್ರ ಆಗುತ್ತೆ. ಅದೇ ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಇದ್ದಾಗ ಅಂದ್ರೆ ಫ್ಲವರ್ಸ್ ಓಪನ್ ಇದ್ದಾಗ ಇಲ್ಲಿ ಎಲ್ಲಾ ಟೈಪ್ ಆಫ್ ಪಾಲಿನೇಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ಪೋಲನ್ ವಿಯಬಿಲಿಟಿ. ಓಕೆ, ಅದು ಎಷ್ಟು ದಿನ ಇರುತ್ತೆ, ಯಾವ ಪ್ಲಾಂಟ್ಸ್ ಅಲ್ಲಿ ಯಾವ ತರ ವಿಯಬಿಲಿಟಿ ಚೇಂಜಸ್ ಇದೆ, ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ರೀತಿ 2 ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ತಾರೆ. ಡಯಾಗ್ರಾಮ್ಸ್ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗ ಬರೀ ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ. ಓಕೆ, ಸೊ 3 ಮಾರ್ಕ್ಸ್ ಕ್ವೆಶನ್ಸ್ ಯಾವ ರೀತಿ ಅಂದ್ರೆ ಮೈಕ್ರೋಸ್ಪೋರೋಜೆನಿಸಿಸ್ ಮತ್ತೆ ಮೆಗಾಸ್ಪೋರೋಜೆನಿಸಿಸ್ ಪ್ರಾಸೆಸ್ ಕೇಳ್ತಾರೆ ಮಕ್ಕಳೇ. ಸೊ ಸ್ಟೇಜಸ್ ಏನೇನಿದೆ ಅದನ್ನ ಕಂಪ್ಲೀಟ್ ಆಗಿ ನೀವು ಬರೀತೀರಾ. ನೆಕ್ಸ್ಟ್ ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜಸ್ ಇದೆಲ್ಲ, ಅದ್ರ ನೇಮ್ಸ್ ಅಷ್ಟೇ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ಅದೇ 5 ಮಾರ್ಕ್ಸ್ಗೆ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಗ್ಲೋಬ್ಯುಲರ್, ಹಾರ್ಟ್ ಶೇಪ್, ಸೊ ಇದೆಲ್ಲ ಸ್ಟೇಜಸ್ ನೀವು ಬರೀಬೇಕಾಗುತ್ತೆ. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಇದು 3 ಮಾರ್ಕ್ಸ್ಗೂ ಕೇಳ್ಬೋದು, 5 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಓಕೆ, ಸೊ ಸ್ಟಾರ್ಟಿಂಗ್ ಇಂದ ಹೇಗೆ ಪೋಲನ್ ಪಿಸ್ಟಲಿಗೆ
ಅಂದ್ರೆ ಒಂದು ಫ್ಲವರ್ ಇಂದ ಮೇಲ್ ಫ್ಲವರ್ ಇಂದ ಪೋಲನ್ ಗ್ರೇನ್ ಬಂದು ಫಿಮೇಲ್ ಫ್ಲವರ್ ಆರ್ ಎಲ್ಸ್ ಬೈಸೆಕ್ಷುವಲ್ ಫ್ಲವರ್ ಇನ್ನ ಪಿಸ್ಟಿಲ್ಗೆ ಬಂದು ಬಿದ್ಮೇಲೆ ಅದರಲ್ಲಿ ನೆಕ್ಸ್ಟ್ ಆಗುವಂತ ಇಂಟರಾಕ್ಷನ್ ಏನೇನಿರುತ್ತೆ ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದೆ. ನೆಕ್ಸ್ಟ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಮತ್ತೆ ಝೋಸ್ಟೆರಾ. ಸೊ ವ್ಯಾಲಿಸ್ನೇರಿಯಾ ತುಂಬಾ ಸರಿ 3 marks ಗೆ ಕ್ವಶನ್ ಕೇಳಿದೆ, ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ. ಓಕೆ, ನೆಕ್ಸ್ಟ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಎಕ್ಸಿಬಿಟ್ ಓನ್ಲಿ ಸೆಲ್ಫ್ ಪಾಲಿನೇಷನ್. ನಾನು ಹೇಳಿದ್ನಲ್ಲ ಇದು ಕ್ಲಿಸ್ಟೋಗ್ಯಾಮಸ್ ಬರೀ ಸೆಲ್ಫ್ ಪಾಲಿನೇಷನ್ ಎಕ್ಸಿಬಿಟ್ ಮಾಡುತ್ತೆ, ಯಾಕೆ ಅಂತ ಕೇಳಿದಾಗ ನೀವೆಂತ ಬರೀತೀರಾ ಫ್ಲವರ್ಸ್ ಕ್ಲೋಸ್ ಇರೋದ್ ಕಾರಣದಿಂದ ಬೇರೆ ಆಪ್ಷನ್ ಇಲ್ಲದೆ. ಓಕೆ, ದಟ್ ಈಸ್ ಎಕ್ಸ್ಚೇಂಜ್ ಆಫ್ ಪೋಲನ್ ಗ್ರೇನ್ ಅಥವಾ ಸ್ಟಿಗ್ಮಾ ಜೊತೆ ಅಂದ್ರೆ ಬೇರೆ ಫ್ಲವರ್ ಜೊತೆ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗದೆ ಇರೋ ಕಾರಣ ಅದೇನಾಗುತ್ತೆ ಕಂಪಲ್ಸರಿಯಾಗಿ ಅದರಲ್ಲಿ ಆಟೋಗಮಿನೇ ಆಗುತ್ತೆ. ನೆಕ್ಸ್ಟ್ ಮೆನ್ಷನ್ ಆಂಥರ್ ವಾಲ್ ಲೇಯರ್ಸ್ ಫಂಕ್ಷನ್ ಆಫ್ ಟಪಿಟಮ್. ಆಂಥರ್ ವಾಲ್ ಲೇಯರ್ಸ್ ಯಾವ್ದಾವ್ದಿದೆ ಮತ್ತೆ ಟಪಿಟಮಿನ ಫಂಕ್ಷನ್ ಏನಿದೆ, ಈ ರೀತಿ ಸ್ಪ್ಲಿಟ್ ಕ್ವಶನ್ಸ್ ಕೇಳಿದಾಗ ಕೇಳ್ತಾರೆ. ನೆಕ್ಸ್ಟ್ ಯೂಸಸ್ ಮತ್ತೆ ಪೋಲಂಗ್ರನಿಂದ ಏನೇನ್ ಎಫೆಕ್ಟ್ ಆಗುತ್ತೆ ಅದನ್ನ ಕೇಳ್ತಾರೆ. ನೆಕ್ಸ್ಟ್ ಸೀಡ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಇರುವಂತ ಸೀಡ್ಸ್ ಹೇಗೆ ಯೂಸ್ಫುಲ್ ಇದೆ, ಅದರಿಂದ ಏನೇನು ನಮಗೆ ಸಿಗ್ನಿಫಿಕೆನ್ಸ್, ಅದರಿಂದ ಏನ್ ಸಿಗ್ನಿಫಿಕೆನ್ಸ್ ಇದೆ, ಅಗ್ರಿಕಲ್ಚರ್ ಅಲ್ಲಿ ಅದರ ಸಿಗ್ನಿಫಿಕೆನ್ಸ್ ಏನಿದೆ. ಸೊ ಈ ರೀತಿ ಕ್ವಶನ್ಸ್ ನ ಕೇಳ್ತಾರೆ. ಒಂದು ಸೀಡ್ ಡಾರ್ಮೆನ್ಸಿ ಆಗಿರ್ಬೋದು ಅಥವಾ ಮತ್ತೇನ್ ಹೇಳ್ತಾರೆ ಡಾರ್ಮೆಂಟ್ ಇರುವಂತದ್ದು, ಅದು ವಿಯಬಲ್ ಕಂಡೀಷನ್ ತೋರ್ಸೋದು, ಆಮೇಲೆ ಫುಡ್ ರಿಸರ್ವ್ ಮಾಡ್ಕೊಳ್ಳುತ್ತೆ ತುಂಬಾ. ಓಕೆ, ಸೊ ಇದೆಲ್ಲ ಇದ್ರದ್ದು ಏನಾಗುತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಆಗುತ್ತೆ ಸೀಡ್. ಸೊ ಅದರಿಂದನೇ ಅದು ಅಷ್ಟೊಂದು ದಿನಗಳ ಕಾಲ ಇರ್ಲಿಕ್ಕೆ ಸಾಧ್ಯ, ಆಮೇಲೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸಪೋಸ್ ಈಗ ಸೀಡ್ಸ್ ಇಲ್ಲ ಅಂತಂದ್ರೆ ಪ್ರತಿ ಸರಿನೂ ಪ್ಲಾಂಟ್ಸ್ ಹೆಂಗ್ ಬೆಳ್ಸಕ್ಕಾಗತ್ತೆ, ಗಾಡ್. ಸೊ ಅದು ನೆಕ್ಸ್ಟ್ 5 marks ಕ್ವೆಶನ್, ಔಟ್ ಬ್ರೀಡಿಂಗ್ ಡಿವೈಸಸ್ ಅಥವಾ ಕಾಂಟ್ರಿವೆನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್. ವೈ plants promote cross pollination and that is it will not promote self pollination. Okay, why plants encourage cross pollination and discourage self pollination? ಈ ರೀತಿ ಕ್ವೆಶನ್ಸ್ ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂದ್ರೆ ಅದರಲ್ಲಿ ಏನೇನ್ ಬರುತ್ತೆ, ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗೋದಾಗ್ಲಿ, ನೆಕ್ಸ್ಟ್ ಎಂಬ್ರಿಯೋ ಫಾರ್ಮೇಶನ್ ಆಗೋದಾಗ್ಲಿ, ಸೀಡ್ ಆಗೋದು, ಫ್ರೂಟ್ ಆಗೋದು, ಇದೆಲ್ಲಾನು ಏನಾಗುತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಗೆ ಬರುತ್ತೆ ಮಕ್ಕಳೇ. ನೆಕ್ಸ್ಟ್ 7 celled 8 nucleated ಸ್ಟೇಜ್ ಅಂತಂದ್ರೆ ಎಂಬ್ರಿಯೋಸಾಕ್ ಡೆವಲಪ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೇಜಸ್ ಬರ್ದ್ಬಿಟ್ಟು ಡಯಾಗ್ರಾಮ್ ಕೂಡ ಬರೀಲಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಓವ್ಯೂಲ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಾರೆ ಕೆಲವೊಂದ್ಸರಿ. ಓಕೆ, ನೆಕ್ಸ್ಟ್ ಫರ್ಟಿಲೈಸ್ಡ್ ಎಂಬ್ರಿಯೋಸಾಕಿನ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಾರೆ. ನೆಕ್ಸ್ಟ್ ಎಂಬ್ರಿಯೋ ಡೆವಲಪ್ಮೆಂಟ್ ಕಂಪ್ಲೀಟ್ ಪ್ರೋಸೆಸ್ ಇದೆಲ್ಲ ಇದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ನಾನು ಹೇಳಿದ್ನಲ್ಲ 5 marks ಕೂಡ ಕೇಳ್ತಾರೆ ಅಂತ. ಸೊ ಅದು ಈಗ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗೋದು, ಬೇಕಿದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತಕೊಂಡು ಇಟ್ಕೊಳ್ಳಿ. This is very 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 important. Okay, so microsporangium ಅಂತ ಅಂದ್ರು ಒಂದೇ. ಓಕೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಕೇಳ್ತಾರೆ, ಆಂಥರ್ ವಾಲ್ ಲೇಯರ್ಸ್ ಅಂತ ಕೇಳ್ತಾರೆ, ಅಥವಾ ಟಿಎಸ್ ಆಫ್ ಯಂಗ್ ಆಂಥರ್. ಓಕೆ, ಸೊ ಈ ರೀತಿ ಕ್ವಶನ್ ಕೇಳಿದಾಗ ನೀವೇನ್ ಬರೀತೀರಾ ಅದೇ ಈ ರೀತಿ ಡಯಾಗ್ರಾಮ್ ಇದೆಯಲ್ಲ NCERT ಅಲ್ಲಿ. ಸೊ ದಿಸ್ ಇಸ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್. ಸೊ ಇದರಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಇರುವಂತದ್ದು ಮತ್ತೆ ವಾಲ್ ಲೇಯರ್ಸ್ ಇರುವಂತದ್ದು ಏನಿದೆ ಅಲ್ಲ ಅದನ್ನ ಬರೀಬೇಕಾಗುತ್ತೆ. ಎಪಿಡರ್ಮಿಸ್, ಎಂಡೋಥೆಲಿಯಂ, ಮಿಡಲ್ ಲೇಯರ್, ಸೆಪಿಟಮ್, ಸ್ಪೋರೋಜಿನಸ್ ಟಿಶ್ಯೂ. ಓವ್ಯೂಲ್ ಅಂದ್ರೂ ಒಂದೇ, ಮೆಗಾಸ್ಪೊರಾಂಜಿಯಂ ಅಂದ್ರೂ ಒಂದೇ, ಅನಾಟ್ರೋಪಸ್ ಓವ್ಯೂಲ್ ಬರೀರಿ ಅಂತ ಅಂದ್ರೂ ಒಂದೇ. ಓಕೆನಾ, ಸೊ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಅಂತ ಅಂದಿದ ತಕ್ಷಣ ನೀವು ಇದೇನಿದು ಕೇಳೇ ಇಲ್ಲಲ್ಲ ಅಂತ, ಇಟ್ಸ್ ನಥಿಂಗ್ ಬಟ್ ಓವ್ಯೂಲ್ ಮಕ್ಕಳೇ. ಓಕೆ, ನೆಕ್ಸ್ಟ್ ಫೀಮೇಲ್ ಗ್ಯಾಮೆಟೋಫೈಟ್, ಓಕೆ, ಎಂಬ್ರಿಯೋಸಾಕ್ ಮತ್ತೆ 7 celled 8 nucleated ಸ್ಟೇಜ್, ಇದೆಲ್ಲದನ್ನು ಕೇಳಿದ್ರೆ ನೀವೇನಂತ ಬರೀಬೇಕು ಎಂಬ್ರಿಯೋಸ್ಟಾಕ್ ಸ್ಟ್ರಕ್ಚರ್ ಬರೀಬೇಕು. ಓಕೆ, ಮೇಲ್ ಗ್ಯಾಮೆಟೋಫೈಟ್ ಅಂದ್ರೂ ಒಂದೇ, ಪೋಲನ್ ಗ್ರೇನ್ ಅಂತ ಅಂದ್ರೂ ಒಂದೇ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೇಲ್ ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಯಾವ ಸ್ಟ್ರಕ್ಚರ್ ಬರೀತೀರಾ, ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಬರೀಬೇಕು. ಓಕೆ, ನೆಕ್ಸ್ಟ್ ಎಂಡೋಸ್ಪರ್ಮಿಕ್ ಅಥವಾ ಆಲ್ಬುಮಿನಸ್ ಸೀಡ್ಸ್ ಅಥವಾ ನಾನ್ ಎಂಡೋಸ್ಪರ್ಮಿಕ್ ಗೆ ನಾನ್ ಆಲ್ಬುಮಿನಸ್, ಎಕ್ಸ್ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಸೊ ಇದು ನೇಮ್ಸ್ ನೋಡ್ಕೊಳ್ಳಿ, ಎಂಡೋಸ್ಪರ್ಮ್ ಇರುವಂತದಕ್ಕೆ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಎಂಡೋಸ್ಪರ್ಮ್ ಇಲ್ಲ ಅಂತಂದ್ರೆ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಗೆ ಏನಂತ ಕರಿಬೇಕು, ದಟ್ ಈಸ್ ನಾನ್ ಆಲ್ಬುಮಿನಸ್ ಅಥವಾ ಎಕ್ಸ್ ಆಲ್ಬುಮಿನಸ್. ಅಂದ್ರೆ ಮುಂಚೆ ಎಂಡೋಸ್ಪರ್ಮ್ ಇತ್ತು ಬಟ್ ಇವಾಗ ಇಲ್ಲ. ಓಕೆ, ದಟ್ ಈಸ್ ಕನ್ಸ್ಯೂಮ್ಡ್ ಬೈ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಎಕ್ಸ್ ಆಲ್ಬುಮಿನಸ್. ಎಕ್ಸ್ ಅಂದ್ರೆ ಮುಂಚೆ ಇತ್ತು ಈಗ ಇಲ್ಲ ಅಂತ ಹೇಳಲಿಕ್ಕೆ. ನೆಕ್ಸ್ಟ್ ಸಿಂಗಮಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಫರ್ಟಿಲೈಸೇಷನ್ ಪ್ರೋಸೆಸ್ ಅಂತ. ಯಾವ ರೀತಿ ಇರುತ್ತೆ ಫರ್ಟಿಲೈಸೇಷನ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ, ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ಗಾಟ್ ಇಟ್. ನೆಕ್ಸ್ಟ್ ಓವ್ಯೂಲ್ ಮತ್ತೆ ಓವೆರಿ ಅಥವಾ ಲೀಫ್, ಸ್ಟೆಮ್ ಇದರ ಪ್ಲಾಯ್ಡಿ ಏನಾಗುತ್ತೆ ಮಕ್ಕಳೇ 2n ಇರುತ್ತೆ. ಚಲಾಜಾ, ಟಪಿಟಮ್, ಮೈಕ್ರೋಪೈಲ್, ನ್ಯೂಸೆಲ್ಲಸ್, ಮೆಗಾಸ್ಪೋರ್ ಮದರ್ ಸೆಲ್, ಮೈಕ್ರೋಸ್ಪೋರ್ ಮದರ್ ಸೆಲ್, ಫ್ಯೂನಿಕಲ್, ಹೈಲಮ್, ಆಂಥರ್ ವಾಲ್ ಲೇಯರ್ಸ್, ಇದೆಲ್ಲ ಏನಾಗುತ್ತೆ ದಟ್ ಈಸ್ ಆಲ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಡಿಪ್ಲಾಯ್ಡ್. ಯಾವಾಗ ಮಿಯೋಸಿಸ್ ಆಗುತ್ತೆ ಅವಾಗ ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಯಾವ್ದು ಪೋಲನ್ ಗ್ರೇನ್ ಅಲ್ಲಿ ಮೇಲ್ ಸ್ಟ್ರಕ್ಚರ್ ನೋಡ್ತಾ ಬಂದಾಗ
ಪೋಲನ್ ಫಾರ್ಮೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಜಿಟೇಟಿವ್ ಸೆಲ್ ಅದರಲ್ಲಿ ಇರುವಂತದ್ದು, ನೆಕ್ಸ್ಟ್ ಅದರಲ್ಲಿ ಇರುವಂತ ಜನರೇಟಿವ್ ಸೆಲ್, ಇದೆಲ್ಲ ಏನು ಹ್ಯಾಪ್ಲಾಯ್ಡ್. ನೆಕ್ಸ್ಟ್ ಫಿಮೇಲ್ಗೆ ಬಂದಾಗ ಎಗ್ ಸೆಲ್, ಆಂಟಿಪೋಡಲ್ ಸೆಲ್ಸ್, ಸಿನರ್ಜಿಡ್, ಮೇಲ್ ಗ್ಯಾಮೆಟ್, ಕಂಪ್ಲೀಟ್ ಸ್ಟ್ರಕ್ಚರ್ ಏನಿದೆ ಅಲ್ಲ ಓವ್ಯೂಲ್ ಒಳಗಡೆ ಡೆವಲಪ್ ಆಗಿರುವಂತದ್ದು ಸ್ಟ್ರಕ್ಚರ್ ಮೆಗಾಸ್ಪೊರೋಜೆನಿಸಿಸ್ ಆದ್ಮೇಲೆ, ಸೊ ಅದೆಲ್ಲ ಸ್ಟ್ರಕ್ಚರ್ ಏನಾಗುತ್ತೆ ಹ್ಯಾಪ್ಲಾಯ್ಡ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫರ್ಟಿಲೈಸೇಷನ್ ಆಗ್ಬಿಡುತ್ತೆ. ಅವಾಗ ಎಂಡೋಸ್ಪರ್ಮ್ ಮತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗುತ್ತೆ ಟ್ರಿಪ್ಲಾಯ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪೆರಿಸ್ಪರ್ಮ್ ಮತ್ತೆ ಪೆರಿಕಾರ್ಪ್ ಸೀಡ್ ಇದರ ಪ್ಲಾಯ್ಡ್ ಏನಾಗುತ್ತೆ 2n ಇರುತ್ತೆ. ಝೈಗೋಟ್ ಎಂಬ್ರಿಯೋ ಪೋಲಾರ್ ನ್ಯೂಕ್ಲಿಯೈ ಇದರ ಪ್ಲಾಯ್ಡ್ ಏನಿರುತ್ತೆ 2n. ದಟ್ ಯು ನೋ. ಏನಕ್ಕೆ ಅಂತ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್, ಲಾಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ ನಾನು ಪ್ಲೇ ಲಿಸ್ಟಿಗೆ ಹೋದ್ರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂತದ್ದು ಹೆಡ್ಡಿಂಗ್ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿ ಒಂದು ಹೆಡ್ಡಿಂಗ್ ಸಿಗುತ್ತೆ. ಮಾಡೆಲ್ ಪೇಪರ್, ಆನ್ಯುವಲ್ ಎಕ್ಸಾಮ್ ಮಾಡೆಲ್ ಪೇಪರ್, ಮತ್ತೆ ಮಿಡ್ ಟರ್ಮ್ ಮಾಡೆಲ್ ಪೇಪರ್, ಪ್ರಿಪರೇಟರಿ ಕ್ವೆಶನ್ ಪೇಪರ್ ಸಾಲ್ವ್ ಆಫ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಅಂತ ಸಿಗುತ್ತೆ. ಇದನ್ನೆಲ್ಲದನ್ನು ನೋಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ, ಈಗ ನಾಡಿದ್ದೆ ಎಕ್ಸಾಮ್ ಇದೆ, ಟೈಮ್ ಇಲ್ಲ, ಇದನ್ನ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಆ ಎಲ್ಲ ವಿಡಿಯೋಸ್ ನೋಡಿದಾಗ ನಿಮಗೆ ಡಿಫ್ರೆಂಟ್ ಕ್ವೆಶನ್ಸ್ ಕೇಳಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ. ಇಲ್ಲಿ ನಾನು ಬರೀ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಬಟ್ ಅದ್ರಲ್ಲಿ ಏನಿದೆ ಅಂದ್ರೆ ಇದನ್ನೆಲ್ಲ ಈ ತರ ಇರುವಂತದ್ದು ಕ್ವೆಶನ್ ಇದೆ. ಓಕೆ, ಸೊ ಪ್ಲಾಯ್ಡಿ ಯಾವ ರೀತಿ ಕ್ವಶನ್ ಅಲ್ಲಿ ಫ್ರೇಮ್ ಮಾಡಿ ಕೇಳಿದ್ದಾರೆ ಅಂತ ಹಾಟ್ಸ್ ಕ್ವಶನ್ ಬರುತ್ತೆ ಯೂಶಲಿ ಈ ಚಾಪ್ಟರ್ ಅಲ್ಲಿ. ಸೊ ಅಂತದನ್ನ ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಮತ್ತೆ ಹಾಟ್ಸ್ ಕ್ವಶನ್ಸ್ ಗೆ ಅಂತಾನೆ ಸಪರೇಟ್ ಆಗಿ ವಿಡಿಯೋ ಇದೆ, ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ನಿಮಗೆ ರೆಕ್ಟಾಂಗುಲರ್ ಬಾಕ್ಸ್ ಅಲ್ಲಿ ಕಾಣಿಸುತ್ತೆ. ಹಾಟ್ಸ್ ಕ್ವಶನ್ 2 ವಿಡಿಯೋ ಇದೆ, ಅದನ್ನ ಕಂಪಲ್ಸರಿ ಆಗಿ ನೋಡಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರೆ. ಹಾಟ್ಸ್ ಕ್ವಶನ್ಸ್ ಕೂಡ ನೀವು ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತಂದೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ಸ್ ಬಂದ್ರೆ ಇದೆ ನೋಡಿ ಹೆಂಗ್ ಆನ್ಸರ್ ಇರುವಂತದ್ದು. ಇದು 3 ಮಾರ್ಕ್ಸ್ ಗೆ ಅಥವಾ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಆಸ್ ಫಾರ್ 3 or 5 ಮಾರ್ಕ್ಸ್. ಲೇಬ್ಲಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕು. ಒಂದೊಂದು ಲೇಬ್ಲಿಂಗ್ ಗೆ half of marks ಇರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ದಾರೆ ಅಂತಂದ್ರೆ 4 ಲೇಬ್ಲಿಂಗ್ ಮಾಡ್ಬೇಕು. 3 ಮಾರ್ಕ್ಸ್ ಅಂತ ಅಂದ್ರೆ 6 ಲೇಬ್ಲಿಂಗ್, 5 ಮಾರ್ಕ್ಸ್ ಅಂತ ಅಂದ್ರೆ 10 ಲೇಬ್ಲಿಂಗ್ಸ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೇಜಸ್ ಆಫ್ ಮೈಕ್ರೋಸ್ಪೊರೋಜೆನಿಸಿಸ್ ಕ್ವಶನ್ ಕೇಳ್ತಾರೆ, ಅಥವಾ ಸ್ಟೇಜಸ್ ಆಫ್ ಪೋಲನ್ ಗ್ರೈನ್ ಡೆವಲಪ್ಮೆಂಟ್ ಅಂತ ಏನು ಕ್ವಶನ್ ಕೇಳಿದಾಗ ಇದಿಷ್ಟುನು ಬರಿಬೇಕಾಗುತ್ತೆ. ಆಮೇಲೆ ಇದು ಪೋಲನ್ ಗ್ರೈನಿನ ಸ್ಟ್ರಕ್ಚರ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಂಬ್ರಿಯೋಸಾಕ್ ಡೆವಲಪ್ಮೆಂಟ್ಗೆ ಈ ಸ್ಟೇಜಸ್ ನ ನೀವು ಬರೆದ್ಬಿಟ್ಟು ತೋರಿಸ್ತೀರಾ. ಓಕೆ, 7 ಡೇಟ್ ನ್ಯೂಕ್ಲಿಯೇಟೆಡ್ ಸ್ಟೇಜ್ ಅಂತ ಕೇಳ್ತಾರಲ್ಲ, ಅದಕ್ಕೆ ಈ ಡಯಾಗ್ರಾಮ್ ಹಾಕ್ಬೇಕು. ದಿಸ್ ಇಸ್ ಎಂಬ್ರಿಯೋಸಾಕ್ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಸೀಡಿನ ಸ್ಟ್ರಕ್ಚರ್ ಕೇಳ್ತಾರೆ, ಮೊನೊಕಾಟ್ ಸೀಡ್, ಆಮೇಲೆ ಇದು ಡೈಕಾಟ್ ಎಂಬ್ರಿಯೋ, ಆಮೇಲೆ ಇದು ಮೊನೊಕಾಟ್ ಎಂಬ್ರಿಯೋ, ಗ್ರಾಸ್ ಎಂಬ್ರಿಯೋ ಅಂತ ಕೇಳ್ತಾರೆ. ಓಕೆ, ದಟ್ ಈಸ್ ಇಲ್ಲಿ ನೋಡಿ LS ಆಫ್ ಎಂಬ್ರಿಯೋ ಆಫ್ ಗ್ರಾಸ್ ಅಂತ ಕೇಳ್ತಾರೆ. ಗ್ರಾಸ್ ಎಂಬ್ರಿಯೋ ಸ್ಟ್ರಕ್ಚರ್ ಬರೀರಿ ಅಂತ. ಅಥವಾ ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಇದನ್ನ A-B-C ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆ, ನೀವು ಅದಕ್ಕೆ ಲೇಬ್ಲಿಂಗ್ಸ್ ನ ಕರೆಕ್ಟ್ ಆಗಿ ನೋಡ್ಕೋಬೇಕು, ಬರ್ದು ಪ್ರಾಕ್ಟೀಸ್ ಮಾಡಿ. ಓದ್ತಾ ಇರ್ತೀರಾ, ಕೆಲವೊಂದು 2-3 ಕ್ವಶನ್ ಆನ್ಸರ್ಸ್ ಓದ್ತೀರಾ, ಓದಿದ್ಮೇಲೆ ಏನ್ ಮಾಡ್ತೀರಾ, 1-2-3 ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಅವಾಗ ಏನಾಗುತ್ತೆ, ಸ್ವಲ್ಪ ಡಿಫ್ರೆಂಟ್ ಕೂಡ ಅನ್ಸುತ್ತೆ. ಕಂಟಿನ್ಯೂಸ್ ಓದ್ತಾ ಕೆಲವೊಂದ್ಸರಿ ಬೋರ್ ಅನ್ಸ್ಬೋದು. ಸೊ ಅವಾಗ ಮಧ್ಯಕ್ಕೆ ಡಯಾಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಏನು ಅಂತಂದ್ರೆ ಫರ್ಟಿಲೈಸ್ಡ್ ಎಂಬ್ರಿಯೋಸಾಕ್ ಸ್ಟ್ರಕ್ಚರ್ ಕೇಳಿದೆ. ಯಾವುದು ಅಂತಂದ್ರೆ ಮಾಡೆಲ್ ಪೇಪರ್ 1 24-25 ಇಯರ್ ಇಂದ, ಅಂದ್ರೆ ಲಾಸ್ಟ್ ಇಯರ್ ಇಂದ ಮಾಡೆಲ್ ಪೇಪರ್ 1 ಅಲ್ಲಿ ಈ ಡಯಾಗ್ರಾಮ್ ನ ಕೇಳಿದ್ರು. ಓಕೆ, ಫರ್ಟಿಲೈಸ್ಡ್ ಎಂಬ್ರಿಯೋಸಾಕ್ ಆತರ ಕೇಳ್ತಾರೆ. ಸೊ ಹಂಗಾಗಿ ಈ ಡಯಾಗ್ರಾಮ್ ಕೂಡ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ಅಂತ ಕೇಳಿದಾಗ ಇದನ್ನ ನೀವು ಬರೀತೀರಾ. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಟೋಟಲ್ 10 ಮಾರ್ಕ್ಸ್ ಇರೋದು. 1, 3 ಮತ್ತೆ 5 ಮಾರ್ಕ್ಸ್ ಇಂದ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ 3 ಮಾರ್ಕ್ಸ್ ಇಂದ ಮತ್ತೆ 5 ಮಾರ್ಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ವೈ ಆಕ್ಸಿಟೋಸಿನ್ ಈಸ್ ನೆಸೆಸರಿ ಫಾರ್ ಪಾರ್ಚುರೇಷನ್, ಈ ರೀತಿ ಕ್ವಶನ್ಸ್ ತುಂಬಾ ಸರಿ ಕೇಳಿದ್ದಾರೆ. ಪ್ಲೆಸೆಂಟಾ ಮತ್ತೆ ಅದರ ಫಂಕ್ಷನ್ಸ್ ಮೋಸ್ಟ್ ರಿಪೀಟೆಡ್. ನೆಕ್ಸ್ಟ್ ಹಾರ್ಮೋನ್ ಸೆಕ್ರೇಟೆಡ್ ಬೈ ಪ್ಲಾಸೆಂಟಾ, ಇದನ್ನು ಕೂಡ ತುಂಬಾ ಸರಿ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ವಾಟ್ ಇಸ್ ಫೀಟಲ್ ರಿಜೆಕ್ಷನ್ ರಿಫ್ಲೆಕ್ಸ್, ಇದನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಆಕ್ಸೆಸರಿ ಡಕ್ಟ್ಸ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ ನಾನು ಇಲ್ಲಿ ಹಾಕಿರುವಂತದ್ದು. ಸೊ ಯಾವ್ದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ಇದು ಫಂಕ್ಷನ್ಸ್ ಕೇಳ್ತಾರೆ ಇದೆಲ್ಲ. ನೆಕ್ಸ್ಟ್ ಫೀಚರ್ಸ್ ಆಫ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಅಟ್ ವೇರಿಯಸ್ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ, ಇದು 5 ಮಾರ್ಕ್ಸ್ಗೂ ಕೇಳ್ತಾರೆ ಕೆಲವೊಂದ್ಸರಿ, ಅಥವಾ 3 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಇನ್ ಹ್ಯೂಮನ್ ಸೆಕ್ಸ್ ಆಫ್ ದ ಬೇಬಿ ಇಸ್ ಡಿಟರ್ಮೈನ್ಡ್ ಬೈ ಫಾದರ್ ಬಟ್ ನಾಟ್ ಮದರ್, ಜಸ್ಟಿಫೈ. ಸೊ ಈ ಕಾನ್ಸೆಪ್ಟ್ ಇದೆಲ್ಲ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್, ಇದು ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ಲಿ ಕೂಡ ಬರೋ ಕಾರಣ ಈ ಚಾಪ್ಟರ್ ಇಂದ ಕಡಿಮೆ ಕೇಳ್ತಾರೆ. ಬಟ್ ಎಸ್ ಇದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ನೆಕ್ಸ್ಟ್ ಡಿಸ್ಕ್ರೈಬ್ ಈವೆಂಟ್ಸ್ ಆರ್ ಸ್ಟೇಜಸ್ ಅಕರ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಇನ
ಏನೇನು ಈವೆಂಟ್ಸ್ ಬರುತ್ತಲ್ಲ ಅಂತ ಸ್ಟೇಜಸ್ ಬರುತ್ತಲ್ಲ, ಸೊ ಅದೆಲ್ಲದನ್ನು ಪಾಯಿಂಟ್ಸ್ ವೈಸ್ ಬರಿತಾ ಬನ್ನಿ ಕರೆಕ್ಟ್ ಆಗಿ. ಓಕೆ, ಸೊ ಅಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಪರ್ಮ್ಯಾಟೋಜೆನೆಸಿಸ್ oogenesis ಡಿಫ್ರೆನ್ಸ್ ಕೇಳ್ತಾರೆ, ಅವಾಗೂ ಅಷ್ಟೇ ಈ ರೀತಿ ಕಾಲಮ್ ಹಾಕ್ಬಿಟ್ಟು ಡಿಫ್ರೆನ್ಸ್ ಬರಿತಾ ಬನ್ನಿ. ನೆಕ್ಸ್ಟ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇನ್ ಹ್ಯೂಮನ್ಸ್, ಈಗ ಇಲ್ಲಿತ್ತಲ್ಲ ಅದೇ. ಸೊ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇನ್ನೇನಾಗುತ್ತೆ ಅಂತಂದೇಳಿ ಬರಿತಾ ಬರ್ತೀರಾ. ನೆಕ್ಸ್ಟ್ ಡಯಾಗ್ರಾಮ್ ನೋಡೋದಾದ್ರೆ ಇದು ಕಂಪಲ್ಸರಿ 5 ಮಾರ್ಕ್ಸ್ ಕೇಳ್ತಾರೆ. ಇದು ಮತ್ತೆ ಇದು ಫಿಕ್ಸ್ಡ್ ಕ್ವೆಶನ್. ಓಕೆ, ಸೊ ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿದ್ರು ತುಂಬಾ ಸರಿ ಏನು 5 ಮಾರ್ಕ್ಸ್ ರಿಪೀಟ್ ಆಗಿರುತ್ತೆ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೆಮರಿ ಗ್ಲ್ಯಾಂಡ್ ಸ್ಟ್ರಕ್ಚರ್, ಹ್ಯೂಮನ್ ಸ್ಪರ್ಮ್ ಸ್ಟ್ರಕ್ಚರ್. ಓಕೆ, ಸೊ ಇದು ತುಂಬಾ ಸರಿ ರಿಪೀಟ್ ಆಗುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯಾವ್ದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ಇದೆಲ್ಲ ಇದು 3 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ, ಇದೆರಡು ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವೊಂದ್ಸರಿ ಈ ಡಯಾಗ್ರಾಮ್ ನ ಕೊಟ್ಬಿಟ್ಟು ಇದ್ರ ಮೇಲೆ ಕ್ವೆಶನ್ಸ್ ನ ಕೇಳ್ತಾರೆ, ಸೊ ಹಂಗಾಗಿ ಡಯಾಗ್ರಾಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ 3 ಮಾರ್ಕ್ಸ್ ಕೇಳ್ತಾರೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ oogenesis ಅಂತ ಕೇಳ್ತಾರೆ, ಸೊ ಹಂಗಾಗಿ ಕರೆಕ್ಟ್ ಆಗಿ ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ 6 ಮಾರ್ಕ್ಸ್ ಇರೋದ್ರಿಂದ 3 ಮಾರ್ಕ್ಸ್ ಇಂದು 2 ಮಾರ್ಕ್ಸ್ ಇಂದ ಬರುತ್ತೆ, 5 ಮಾರ್ಕ್ಸ್ ಇಂದು ಕ್ವೆಶನ್ ಬರಲ್ಲ ಈ ಚಾಪ್ಟರ್ ಅಲ್ಲಿ. ಓಕೆ, ಸೊ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ನ ಕ್ವೆಶನ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಟೈಪ್ಸ್ ಆಫ್ ಐಯುಡಿ ಕಂಪಲ್ಸರಿ ತುಂಬಾ ಸರಿ ರಿಪೀಟ್ ಆಗಿರುವಂತ ಕ್ವೆಶನ್ ಯಾವುದು ಅಂದ್ರೆ ಕ್ವೆಶನ್ ಪೇಪರ್ ಸೆಕ್ಟರ್ ಗೆ ತುಂಬಾ ಫೇವ್ರೆಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಇಂದ ಯಾವುದು ಅಂತಂದ್ರೆ ಐಯುಡಿಸ್. ಟೈಪ್ಸ್ ಆಫ್ ಐಯುಡಿಸ್, ಎಕ್ಸಾಂಪಲ್ಸ್. ತಿರ್ಗಾ ಮುರ್ಗ ಇದ್ರಲ್ಲೇನೆ ಬೇರೆ ಬೇರೆ ತರ ಕ್ವೆಶನ್ ನ ಫ್ರೇಮ್ ಮಾಡಿ ಕೇಳ್ತಾರೆ. ನಿಮಗೆ ಐಯುಡಿಸ್ ಟೈಪ್ಸ್ ಗೊತ್ತಿರಬೇಕು, ಎಕ್ಸಾಂಪಲ್ಸ್ ಗೊತ್ತಿದ್ರೆ ಯಾವುದೇ ರೀತಿ ಕ್ವೆಶನ್ಸ್ ಕೇಳಿದ್ರು ನೀವು ಬರೀತೀರಾ. ನೆಕ್ಸ್ಟ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್, 2-3 ರೀಸನ್ಸ್ ಇದೆ NCERT ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ ಮೆಷರ್ಸ್ ಟು ಪ್ರಿವೆಂಟ್ STDs, ಸೊ ಇದರಲ್ಲಿ NCERT ಅಲ್ಲಿ ಏನ್ ಕೊಟ್ಟಿದ್ದಾರಲ್ಲ ಸೇಮ್ ಅದೇ ಪಾಯಿಂಟ್ಸ್ ನ ಬರೀತೀರಾ. ನೆಕ್ಸ್ಟ್ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಟಿವ್ ಏನೇನಿದೆ NCERT ಅಲ್ಲಿ ಅದನ್ನ ಬರೀತೀರಾ. ಬ್ಯಾರಿಯರ್ ಮೆಥಡ್ ಕೇಳ್ತಾರೆ, ನ್ಯಾಚುರಲ್ ಮೆಥಡ್ ಕೇಳ್ತಾರೆ, ಸೊ ಏನಿದೆ ಅಂತ ಹೇಳಿ ಪಾಯಿಂಟ್ಸ್ ಯಾವ್ದಾವ್ದಿದೆ ಅಂತ ಹೇಳಿ ನೋಡ್ಕೊಂಡಿರಿ. ನೆಕ್ಸ್ಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ MTP ಅಂತ ಅಂದ್ರೆ ಏನು, ಮತ್ತೆ ಅದರ ಸೇಫ್ ಪೀರಿಯಡ್ ಏನು, ಸೊ ಇದನ್ನು ಕೂಡ ತುಂಬಾ ಸರಿ ರಿಪೀಟ್ ಆಗಿರುವಂತದ್ದು. ನೆಕ್ಸ್ಟ್ ನಾನ್ ಸರ್ಜಿಕಲ್ ಕಾಂಟ್ರಸೆಪ್ಟಿವ್ ಅಲ್ಲಿ ಏನೇನಿದೆ ಅದನ್ನ ಬರೀಬೇಕು. ನೆಕ್ಸ್ಟ್ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ART ಇದೆಲ್ಲ, ಅದು ಹೇಗೆ ART ಇನ್ಫರ್ಟಿಲಿಟಿನ ಓವರ್ಕಮ್ ಮಾಡುತ್ತೆ, ಅದರಿಂದ ಅದಕ್ಕೆ ಯಾವ್ದಾದ್ರು 2 ಬರೀರಿ ಅಂತ ಕೇಳ್ತಾರೆ ಮೆಥಡ್. ಓಕೆ, ಯಾವ್ದಾದ್ರು 2 ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವ್ದಾವ್ದು ಬರೀರಿ ಅಂತ ಕೇಳ್ತಾರೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಕಾಮನ್ ಕ್ವೆಶನ್ಸ್. ನೆಕ್ಸ್ಟ್ ಮೆನ್ಷನ್ STD ದಟ್ ಕ್ಯಾನ್ ಬಿ ಕ್ಯೂರಬಲ್, ನೋಡಿ ಕ್ಯೂರಬಲ್ ಇರುತ್ತೆ, ನಾನ್ ಕ್ಯೂರಬಲ್ ಇದೆ, 2 ಟೈಪ್ಸ್ ಇದೆ, ಸೊ ಹಂಗಾಗಿ ಆ ರೀತಿ ಕ್ವೆಶನ್ಸ್ ನ ಕೇಳಿದ್ದಾರೆ. ಸೊ ಮಾಡೆಲ್ ಪೇಪರ್ ಅಲ್ಲಿನೂ ಕೂಡ ಬಂದಿದೆ ಈ ಕ್ವೆಶನ್, ಸೊ ಇದನ್ನ ನೀವು ನೋಡ್ಕೊಂತೀರಾ. 3 ಮಾರ್ಕ್ಸ್ ಗೆ ಟೈಪ್ಸ್ ಆಫ್ ART, ಓಕೆ, ಯಾವ್ದಾವ್ದಿದೆ ಅಂತ ಹೇಳಿ ಯಾವ್ದಾದ್ರು ಒಂದು 3 ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಾರೆ. ಓಕೆ, ನೆಕ್ಸ್ಟ್ 3 ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ STD ಆಗ್ಲೇ ಬಂದಿತ್ತಲ್ಲ 2 ಮಾರ್ಕ್ಸ್ ಇಂದು, ಅದರಲ್ಲಿ 3 ಮಾರ್ಕ್ಸ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಾಟ್ ಇಸ್ ಕಾಂಟ್ರಸೆಪ್ಷನ್, ಎಕ್ಸ್ಪ್ಲೇನ್ ಟು ಬ್ಯಾರಿಯರ್ ಮೆಥಡ್ ಅಥವಾ ಸರ್ಜಿಕಲ್ ಮೆಥಡ್ ಯಾವ್ದಾದ್ರು ಒಂದು ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್ ಅಂತ ಅನ್ಸ್ಕೊಳಕ್ಕೆ ಏನೇನು ಫೀಚರ್ಸ್ ಇರಬೇಕು, ಸೊ ಅದನ್ನ NCERT ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ ಇನ್ಫರ್ಟಿಲಿಟಿ ಅಂದ್ರೆ ಏನು, ಇದು ಮೆಥಡ್ ಯಾವ್ದಾದ್ರು 2ನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಈ ರೀತಿ ಕೆಲವೊಂದ್ಸರಿ ಕೇಳ್ತಾರೆ ಕ್ವೆಶನ್. ನೆಕ್ಸ್ಟ್ ವೈ ಡು ವುಮೆನ್ ಯೂಸ್ ಸಹೇಲಿ ದ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಆಸ್ ಅ ವೆಲ್ ಅಕ್ಸೆಪ್ಟೆಡ್ ಮೆಥಡ್, ಯಾಕೆ ಇದನ್ನ ವುಮೆನ್ ಇದನ್ನ ಯಾಕೆ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ಇದು NCERT ಅಲ್ಲಿ ಕೊಟ್ಟಿದ್ದಾರೆ ಪಾಯಿಂಟ್ಸ್, ಅದನ್ನ ನೀವು ಬರೀತೀರಾ. ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಅಂತಂದ್ರೆ ಏನು, ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರುವಂತದ್ದು. ಓಕೆ, ಸೊ ಇದನ್ನ ಕೂಡ ನೀವು ಬರೀತೀರಾ. ಗಾಟ್ ಇಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಈ ಕಂಪ್ಲೀಟ್ ಜೆನೆಟಿಕ್ಸ್ ಯೂನಿಟ್ ಇದೆಲ್ಲ, ಇದರಲ್ಲಿ 3 ಚಾಪ್ಟರ್ಸ್ ಬರುತ್ತೆ, ಪ್ರಿನ್ಸಿಪಲ್, ಮಾಲಿಕ್ಯುಲರ್ ಮತ್ತೆ ಎವಲ್ಯೂಷನ್. ತುಂಬಾ 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 ಇಂಪಾರ್ಟೆಂಟ್, ಯು ಕ್ಯಾನ್ ನಾಟ್ ಸ್ಕಿಪ್ ದೀಸ್ ಚಾಪ್ಟರ್ಸ್ ಮಕ್ಕಳೇ, ಯಾಕಂದ್ರೆ ಬೋರ್ಡಿಗೂ ಅಷ್ಟೇ ಜಾಸ್ತಿ ವೇಟೇಜ್ ಇದೆ, KCETಗೂ ಅಷ್ಟೇ ಜಾಸ್ತಿ ವೇಟೇಜ್ ಇದೆ, ನೀಟಿಗೂ ಕೂಡ ಅಷ್ಟೇ ಜಾಸ್ತಿ ವೇಟೇಜ್ ಇದೆ. ಸೊ ಇದನ್ನ ಬಿಟ್ಟು ನಾನು ಬೇರೆ ಚಾಪ್ಟರ್ಸ್ ನ ಓದ್ಕೊಂಡು ಎಕ್ಸಾಮ್ ಪಾಸ್ ಆಗ್ತೀನಿ ಅಂತಂದ್ರೆ ನೋ, ಡೋಂಟ್ ಡೂ ದಟ್. ಕಷ್ಟಪಟ್ಟಾದ್ರೂ ಈ ಚಾಪ್ಟರ್ಸ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಯಾಕಂದ್ರೆ ಎಲ್ಲಾ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ, ಫ್ಯೂಚರ್ ಅಲ್ಲಿನೂ ಕೂಡ ಯೂಸ್ ಆಗುವಂತ ತುಂಬಾ ಚಾನ್ಸಸ್ ಇದೆ ನೀವು ಬಯಾಲಜಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ. ಓಕೆ, ಸೊ ಬಿಕಾಸ್ ದಿಸ್ ಇಸ್ ದ ಬೇಸಿಕ್ಸ್ ಆಫ್ ಬಯಾಲಜಿ. ನೆಕ್ಸ್ಟ್ ಸಿಂಟಮ್ಸ್ ಆಫ್ ಮೆಂಡೆಲಿಯನ್ ಡಿಸಾರ್ಡರ್ಸ್, ಯಾವ್ದಾದ್ರು ಮೆಂಡೆಲಿಯನ್ ಡಿಸಾರ್ಡರ್ಸ್ ಇಂದು 3 ಇದೆಯಲ್ಲ, 3ರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕ್ವೆಶನ್ ಕೇಳ್ತಾರೆ. ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಮತ್ತೆ
ಟರ್ನರ್ ಸಿಂಡ್ರೋಮ್. ಅದರ ಸಿಂಪ್ಟಮ್ಸ್ ಆಗಿರ್ಬೋದು, ಕ್ಯಾರಿಯೋಟೈಪ್ ಆಗಿರ್ಬೋದು. ಓಕೆ, ಸೊ ಅದು ತುಂಬಾ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ನೆಕ್ಸ್ಟ್ ಡೆಫಿನಿಷನ್ ಯಾವ್ದಾದ್ರು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದ್ರೆ ಏನು, ಲಾ ಆಫ್ ಡಾಮಿನೆನ್ಸ್ ಅಂತ ಅಂದ್ರೆ ಏನು, ಲಾ ಆಫ್ ಸೆಗ್ರಿಗೇಷನ್ ಅಂತ ಅಂದ್ರೆ ಏನು, ತುಂಬಾ ಸರಿ ಇದನ್ನ ಕೇಳಿದ್ದಾರೆ. ನೆಕ್ಸ್ಟ್ ವೈ TH ಮಾರ್ಗನ್ ಸೆಲೆಕ್ಟೆಡ್ ಫ್ರೂಟ್ ಫ್ಲೈ. ಫ್ರೂಟ್ ಫ್ಲೈನೇ ಯಾಕೆ ತಗೊಂಡ್ರು ಮಾರ್ಗನ್ ಅವ್ರ ಎಕ್ಸ್ಪೆರಿಮೆಂಟ್ಸ್ಗೆ? ಇದು 4-5 ಪಾಯಿಂಟ್ಸ್ NCERT ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಬರೀತೀರಾ. ಕಾಸಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಫಿನೈಲ್ ಕೀಟೋನ್ಯೂರಿಯಾ. ನೋಡಿ ಮತ್ತೆ ಬಂತು, ಇದು ಮೆಂಡಲಿಯನ್ ಡಿಸಾರ್ಡರ್ಸ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆಗ್ಲೇ ಆಯ್ತು, ಈಗ ಮೆಂಡಲಿಯನ್ ಡಿಸಾರ್ಡರ್ಸ್ ಇಂದೂ ಕೂಡ ಕಾಸಸ್ ಮತ್ತೆ ಸಿಂಪ್ಟಮ್ಸ್ ಏನೇನಿದೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ದ ಜೀನೋಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ AB and O. ನೋಡಿ AB ಅಂತಂದ್ರೆ ಅದಕ್ಕೆ ಏನೇನ್ ಜೀನೋಟೈಪ್ಸ್ ಬರುತ್ತೆ, O ಅಂತ ಅಂದ್ರೆ ಅದಕ್ಕೆ ಏನೇನ್ ಜೀನೋಟೈಪ್ಸ್ ಬರುತ್ತೆ. ಸೊ ಅದನ್ನ ನೀವು ಬರೀತಾರೆ. ಯೂಶಲಿ 2 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಅಲ್ಲಿ ತುಂಬಾ ಸರಿ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ ಆಗಿರ್ಬೋದು, ಮತ್ತೆ ಬೇರೆ ಲಾಸ್ಟ್ PYQs ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಗಿರ್ಬೋದು, ಎಲ್ಲದ್ರಲ್ಲಿನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರುವಂತ ಕಾನ್ಸೆಪ್ಟ್ ಈ ಚಾಪ್ಟರ್ಲಿ ಅಂತ ಅಂದ್ರೆ ಬ್ಲಡ್ ಗ್ರೂಪ್. ಓಕೆ, ಸೊ ಬ್ಲಡ್ ಗ್ರೂಪ್ ಬಗ್ಗೆ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ ತುಂಬಾನೇ. ಸೊ ಅದನ್ನ ನೀವು ನೋಡ್ಕೊಳ್ಳಿ, ಈಸಿಯಾಗಿ ನೀವು ಬರೀತೀರಾ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ಪೆಡಿಗ್ರಿ ಸಿಂಬಲ್ಸ್. ಪೆಡಿಗ್ರಿ ಸಿಂಬಲ್ಸ್ ಕೊಟ್ಟಿರ್ತಾರೆ, ಅದು ಏನು ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಇರುತ್ತೆ. ರೈಟ್ ದ ಜೀನೋಟೈಪ್ಸ್ ಆಫ್ ಪೇರೆಂಟ್ಸ್ ವೆನ್ ದೇರ್ ಚಿಲ್ಡ್ರನ್ ಆರ್ ವಿತ್ AB BO ಬ್ಲಡ್ ಗ್ರೂಪ್ಸ್. ನೋಡಿ AB BO ಬ್ಲಡ್ ಗ್ರೂಪ್ಸ್ ಇತ್ತಂದ್ರೆ ಪೇರೆಂಟ್ಸಿನ ಕಾಂಬಿನೇಷನ್ ಏನಾಗಿರ್ಬೇಕು. ಓಕೆ, ಸೊ ಈ ರೀತಿ ಕೇಳ್ತಾರೆ, A ಮತ್ತೆ B ಇರಬೇಕು ಪೇರೆಂಟ್ಸ್ ಕಾಂಬಿನೇಷನ್. ಹೆಂಗೆ, ಹೆಟರೋಸೈಗಸ್ A ಮತ್ತೆ ಹೆಟರೋಸೈಗಸ್ B ಇರಬೇಕು. ದಟ್ ಈಸ್ AI BI ಇರಬೇಕು. ಹೆಂಗೆ ಮ್ಯಾಮ್ AI BI ಇದ್ರೆ ಇದೆಲ್ಲಾ ತರನು ಬ್ಲಡ್ ಗ್ರೂಪ್ ಬಂದ್ಬಿಡ್ತಾ ಅಂದ್ರೆ, ಎಸ್, ಯು ಕ್ಯಾನ್ ಚೆಕ್ ಇಟ್ ಬೈ Punnett square. Okay, by drawing this Punnett square. ಸೊ ನೋಡಿ ಹಿಂಗ್ ಮಾಡ್ತೀರಾ. ಫಸ್ಟ್ ಏನ್ ಬರುತ್ತೆ, AB ಬಂತು, ನೆಕ್ಸ್ಟ್ ಏನ್ ಬಂತು, B ಬಂತು. ಓಕೆ, ನೆಕ್ಸ್ಟ್ ಏನ್ ಬಂತು, A ಬ್ಲಡ್ ಗ್ರೂಪ್ ಬಂತು. ನೆಕ್ಸ್ಟ್ I ಅಂತಂದ್ರೆ ಯಾವ್ದು ಮಕ್ಕಳೇ, ಯೂನಿವರ್ಸಲ್ ಡೋನರ್ O ಬ್ಲಡ್ ಗ್ರೂಪ್ ಬಂತು. ಗಾಟ್ ಇಟ್. ಸೊ A ಮತ್ತೆ A ಮದರ್ ಅಥವಾ A ಫಾದರ್, B ಮದರ್ ಅಥವಾ B ಫಾದರ್ ಯಾವುದೇ ಇದ್ರೂ ಕೂಡ ಎಲ್ಲಾ ಟೈಪ್, ದಟ್ ಈಸ್ ಹೆಟರೋಸೈಗಸ್ ಕಂಡೀಷನ್. ಅದೇ ಹೋಮೋಸೈಗಸ್ ಕಂಡೀಷನ್ AA BB ಇತ್ತು ಅಂತಂದ್ರೆ ಅದಕ್ಕೆ ಆಗೋದಿಲ್ಲ. ಹೆಟರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದೆ ಮಾತ್ರ ಎಲ್ಲಾ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ ಚಿಲ್ಡ್ರನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಪ್ಲಿಯೋಟ್ರೋಪಿ, ಕೋಡಾಮಿನೆನ್ಸ್, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಅಲೆಲಿಸಮ್, ಟೆಸ್ಟ್ ಕ್ರಾಸ್, ಮಲ್ಟಿಪಲ್ ಅಲೆಲಿಸಮ್, ಇದಿಷ್ಟು ಏನ್ ಮಾಡ್ಬೇಕು ಅಂದ್ರೆ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಟೆಸ್ಟ್ ಕ್ರಾಸ್ ಅಂತ ಅಂದ್ರೆ ಏನು ಅಂತಾನು ಕೂಡ ಕ್ವೆಶನ್ ತುಂಬಾ ಸರಿ ಕೇಳಿದ್ದಾರೆ. ನೆಕ್ಸ್ಟ್ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಸ್ಟಡಿಡ್ ಬೈ ಮೆಂಡಲ್ ಇನ್ ಪಿ ಪ್ಲಾಂಟ್. ಪಿ ಪ್ಲಾಂಟ್ ಅಲ್ಲಿ ಯಾವ್ದಾವ್ದು ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಇದೆ, 7 ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಇದೆಲ್ಲ, ಅದು ಯಾವ್ದಾವ್ದು ಅಂತ ನೋಡಿ ಇಟ್ಕೊಳ್ಳಿ. ಓಕೆ, ಅದನ್ನ ಕೆಲವೊಂದ್ಸರಿ MCQs ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಅನ್ಯೂಪ್ಲಾಯ್ಡಿ, ಪಾಲಿಪ್ಲಾಯ್ಡಿ ಡೆಫಿನೇಷನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಮ್ಯೂಟೇಷನ್ ಯಾವ್ದ್ರಲ್ಲಿ ಇರುತ್ತೆ, ಸಿಂಗಲ್ ಬೇಸ್ ಅಲ್ಲಿ ಏನಾದ್ರು ಚೇಂಜ್ ಆಯ್ತು ಅಂತ ಅಂದ್ರೆ ಅದನ್ನ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಕಲ್ ಸೆಲ್ ಅನೇಮಿಯಾ, ನೆನ್ಪಿಟ್ಕೊಳ್ಳಿ. ಇದನ್ನ ತುಂಬಾ ಸರಿ ಕ್ವೆಶನ್ ಕೇಳಿದ್ದಾರೆ 2 ಮಾರ್ಕ್ಸ್ ಗೆ. ನೆಕ್ಸ್ಟ್ ಲಿಂಕೇಜ್ ಮತ್ತೆ ರಿಕಾಂಬಿನೇಷನ್ ಡಿಫರೆನ್ಸ್ ಬಂದಿದೆ ಅಂತ ಕೂಡ ಕೇಳ್ತಾರೆ 2 ಮಾರ್ಕ್ಸ್ ಗೆ. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶನ್ ಗೆ ಬರೋದಾದ್ರೆ ಇದ್ರಲ್ಲಿ ನೋಡಿ 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಓಕೆ, ಸೊ ಒನ್ ಜೀನ್ ಇನ್ಹೆರಿಟೆನ್ಸ್, ಲಾ ಆಫ್ ಡಾಮಿನೆನ್ಸ್, ಪಿ ಪ್ಲಾಂಟ್ ಹೈಟ್ ಮತ್ತೆ ಲಾ ಆಫ್ ಸೆಗ್ರಿಗೇಷನ್ ಅಥವಾ ಮೋನೋಹೈಬ್ರಿಡ್ ಕ್ರಾಸ್, ಇದೆಲ್ಲದೂ ಒಂದೇ. ಯಾವ ರೀತಿ ಆದ್ರೂ ಕೇಳ್ಬೋದು ನಿಮಗೆ ಕ್ವೆಶನ್. ಓಕೆ, ಬರೀ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು ಅಂತ ಹೇಳಿ ನೀವು ನೋಡ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ನಿಮಗೆ ಒನ್ ಜೀನ್ ಇನ್ಹೆರಿಟೆನ್ಸ್ ಅಂತ ಹೇಳಿ ಕ್ವೆಶನ್ ಕೇಳಿರ್ತಾರೆ. ಅವಾಗ ಇದೇನಿದು ಡಿಫ್ರೆಂಟ್ ಇದೆ ಅಂತ ಹೇಳಿ ಬಿಟ್ಟು ಬರೋ ಹಾಗಿಲ್ಲ. ಒನ್ ಜೀನ್ ಇನ್ಹೆರಿಟೆನ್ಸ್ ಅಂದ್ರೂ ಒಂದೇ, ಲಾ ಆಫ್ ಡಾಮಿನೆನ್ಸ್ ಬರ್ದ್ಬಿಟ್ಟು ಅದನ್ನ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡಿದ್ರು ಅಂತ ಕೇಳಿದಾಗ ಅಲ್ಲಿನೂ ಕೂಡ ನೀವೇನ್ ಬರೀಬೇಕು, ಮೋನೋಹೈಬ್ರಿಡ್ ಕ್ರಾಸ್ ಬರೀತೀರಾ. ಓಕೆ, ಲಾ ಆಫ್ ಸೆಗ್ರಿಗೇಷನ್ ಕೂಡ ಮೋನೋಹೈಬ್ರಿಡ್ ಕ್ರಾಸ್ನೇ ಬರೀತೀರಾ. ನೆಕ್ಸ್ಟ್ ಪಿ ಪ್ಲಾಂಟ್ ಹೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳಿದಾಗ ಅಲ್ಲಿನೂ ಕೂಡ ಮೋನೋ ಹೈಬ್ರಿಡ್ ಕ್ರಾಸ್ನೇ ಬರೀಬೇಕು. ಡೈಹೈಬ್ರಿಡ್ ಕ್ರಾಸ್ ನ ಯಾವ್ಯಾವ ರೀತಿ ಕೇಳ್ತಾರೆ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಓಕೆ, ನೆಕ್ಸ್ಟ್ 2 ಜೀನ್ ಇನ್ಹೆರಿಟೆನ್ಸ್ ಅಥವಾ ಶೇಪ್ ಅಂಡ್ ಕಲರ್ ಆಫ್ ಪಿ ಸೀಡ್ಸ್ ಅಂತ ನಿಮಗೆ ಕ್ವೆಶನ್ಸ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೇಲ್ ಹೆಟರೋಗ್ಯಾಮೆಟಿನ ಯಾವ ರೀತಿ ಕೇಳ್ತಾರೆ, ಯಾವ್ದಾವ್ದು ಬರುತ್ತೆ ಅಂತಂದ್ರೆ ಇದರಲ್ಲಿ ಹ್ಯೂಮನ್ಸ್, ಡ್ರೋಸೋಫಿಲಾ ಮತ್ತೆ ಗ್ರಾಸೋಫರ್. ಸಪೋಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಕೇಳ್ತಾರೆ, ಎಕ್ಸ್ಪ್ಲೇನ್ ಮೇಲ್ ಹೆಟರೋಗ್ಯಾಮೆಟಿ ಬೈ ಟೇಕಿಂಗ್ 2 ಎಕ್ಸಾಂಪಲ್ಸ್ ಅಂತ. ಸೊ ನೀವು ಯಾವ್ದಾದ್ರು 2 ಎಕ್ಸಾಂಪಲ್ಸ್ ತಗೊಂಡ್ಬಿಟ್ಟು ನೀವು ಮೇಲ್ ಹೆಟರೋಗ್ಯಾಮೆಟಿನ ಎಕ್ಸ್ಪ್ಲೇನ್ ಮಾಡ್ಬೋದು. ಫಿಮೇಲ್ ಹೆಟರೋಗ್ಯಾಮೆಟಿನೂ ಕೂಡ ಹಂಗಂದ್ರೆ ಏನು, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಅವಾಗ ಬರ್ಡ್ಸ್ ನ ಎಕ್ಸಾಂಪಲ್ ತಗೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಈಗ ನೋಡಿ ಹೆಂಗೆ ಹೇಳ್ತಿದ್ರಲ್ಲ
ಅವಾಗ ಒಂದ್ ಏನು ಇದಕ್ಕೆ ಪರ್ಸನಿಗೆ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕರಿತಿದ್ರು. ರಾಜಾಧಿರಾಜ, ವೀರ, ಶೂರ ಆ ರೀತಿ ಕರಿತಿದ್ರಲ್ಲ ಆ ತರ ಇದು ಒಂದು ಫ್ಲವರಿಗೆ ಡಿಫ್ರೆಂಟ್ ನೇಮ್ಸ್ ಇದೆ. ಓಕೆ, ಸೊ ಏನಿದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಇರುವಂತದ್ದು ಸ್ನ್ಯಾಪ್ ಡ್ರ್ಯಾಗನ್ ಇದೆಯಲ್ಲ, ಇದಕ್ಕೆ ಏನೇನ್ ನೇಮ್ಸ್ ಇದೆ ನೋಡಿ. 4 o'clock ಪ್ಲಾಂಟ್, ಮಿರಾಬಿಲಿಸ್ ಜಲಪ, ಆಂಟಿರನ್ನಮ್ ಮ್ಯಾಜಸ್, ಡಾಗ್ ಫ್ಲವರ್. ಗೊತ್ತಾಗ್ತಿದೆನಾ? ಸೊ ಇದಿಷ್ಟುನು ಯಾವುದೇ ರೀತಿ ನಿಮಗೆ ಕ್ವಶನ್ ಅಲ್ಲಿ ಬಂದ್ರು ಎಲ್ಲದಕ್ಕೂ ಏನ್ ಎಕ್ಸ್ಪ್ಲೇನ್ ಮಾಡ್ತೀರಾ, ಇನ್ಕಂಪ್ಲೀಟ್ ಡಾಮಿನೆನ್ಸ್. ನೋಡಿ ಇದೆಲ್ಲದನ್ನು ಮೋನೋ ಹ್ಯಾಬಿಟ್ ಕ್ರಾಸ್, ಡೈಹ್ಯಾಬಿಟ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇದೆಲ್ಲದಕ್ಕೂ ಲಾಸ್ಟಿಗೆ ಫಿನೋಟಿಪಿಕ್ ಮತ್ತೆ ಜಿನೋಟಿಪಿಕ್ ರೇಷಿಯೋನ ಕರೆಕ್ಟ್ ಆಗಿ ಬರ್ದು ಬನ್ನಿ, ಮಿಸ್ ಮಾಡಬೇಡಿ. ಗಾಟ್ ದಿಸ್? ನೋಡಿ ಈ ನಾನು ಹೇಳಿದ್ನಲ್ಲ ಇದೆಲ್ಲದನ್ನು ಫ್ಲವರ್ಸ್ ಕ್ವಶನ್ ಅಲ್ಲಿ ಇರುತ್ತೆ. ಸಪೋಸ್ ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬೈ ಟೇಕಿಂಗ್ ಮಿರಾಬಿಲಿಸ್ ಜಲಪ ಆಸ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಓಕೆ, ದಟ್ ಈಸ್ ಸೀನ್ ಇನ್ ಮಿರಾಬಿಲಿಸ್ ಜಲಪ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಪೇರೆಂಟ್ಸ್ ಬರೀತೀರಾ, ಗ್ಯಾಮೆಟ್ಸ್ ಬರೀತೀರಾ, ನೆಕ್ಸ್ಟ್ ಜಿನೋಟೈಪ್ F1 ಜನರೇಷನ್ ಬರೀತೀರಾ, ನೆಕ್ಸ್ಟ್ ಸೆಲ್ಫಿಂಗ್ ಅಂತ ಬರ್ದ್ಬಿಟ್ಟು ನೆಕ್ಸ್ಟ್ F2 ಜನರೇಷನ್ ಬರ್ದು ಗ್ಯಾಮೆಟ್ಸ್ ಬರ್ದು ಅದ್ರದ್ದು ಪನ್ನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ಕೊನೆಗೆ ಜಿನೋಟಿಪಿಕ್ ರೇಷಿಯೋ ಮತ್ತೆ ಫಿನೋಟಿಪಿಕ್ ರೇಷಿಯೋ ಎಕ್ಸ್ಪ್ಲೇನ್ ಮಾಡಿ ಬರ್ತೀರಾ. ಟೆಸ್ಟ್ ಕ್ರಾಸ್ ಮತ್ತೊಂದ್ಸರಿ ಬರೆಯೋ ಅವಶ್ಯಕತೆ ಇಲ್ಲ. ಅವ್ರು ಇನ್ ಕೇಸ್ ಏನಾದ್ರು ಕೇಳಿದ್ರೆ ಟೆಸ್ಟ್ ಕ್ರಾಸ್ನು ಕೂಡ ಬರೀರಿ ಅಂತ ಕೇಳಿದ್ರೆ ಮಾತ್ರ ಟೆಸ್ಟ್ ಕ್ರಾಸ್ ನ ಬರ್ದು ತೋರಿಸ್ಬೇಕಾಗುತ್ತೆ. ಕೆಲವೊಂದು ಮೆಟೀರಿಯಲ್ಸ್ ಅಲ್ಲಿ ಇರುತ್ತೆ, ತುಂಬಾ ಸರಿ ನೀವು ಮೆಸೇಜ್ ಮಾಡಿ ಕೇಳಿದ್ರೆ ಮ್ಯಾಮ್ ಟೆಸ್ಟ್ ಕ್ರಾಸ್ನು ಕೂಡ ಬರೀಬೇಕಾ ಮೋನೋ ಹ್ಯಾಬಿಟ್ ಡೈಹ್ಯಾಬಿಟ್ ಕ್ರಾಸ್ಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಅಂತ. ನೋ, ಓನ್ಲಿ ಇಫ್ ಇಟ್ ಈಸ್ ಮೆನ್ಷನ್ಡ್ ಇನ್ ಕ್ವೆಶನ್. ಓಕೆ, ಸೊ ಅದು ಇರ್ಲಿಲ್ಲ ಅಂತಂದ್ರೆ ನೀವು ಬರೆಯುವಂತ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಮೆಂಟಲಿಯನ್ ಡಿಸಾರ್ಡರ್ಸ್ ಯಾವ್ದಾವ್ದು ಇದೆಯಲ್ಲ ಎಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕಾಸಸ್ ಆಗಿರ್ಬೋದು, ಸಿಂಪ್ಟಮ್ಸ್ ಆಗಿರ್ಬೋದು, ಓಕೆ, ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಸೊ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಬರೀಬೇಕಾಗುತ್ತೆ. ಸಪೋಸ್ ಈಗ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಒಂದು ಕ್ವಾಲಿಟೇಟಿವ್ ಡಿಸಾರ್ಡರ್ ಇದೆ, ಒಂದು ಕ್ವಾಂಟಿಟೇಟಿವ್ ಡಿಸಾರ್ಡರ್ ಇದೆ, ಯಾವ್ದು ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳಿರ್ತಾರೆ. ಓಕೆ, ಸೊ ಕ್ವಾಲಿಟೇಟಿವ್ ಇರುವಂತದ್ದು ಯಾವುದು, ಸಿಕಲ್ ಸೆಲ್ ಅನಿಮಿಯಾ. ಕ್ವಾಂಟಿಟೇಟಿವ್ ಇರುವಂತದ್ದು ಯಾವುದು, ಥ್ಯಾಲಸೀಮಿಯಾ. ಓಕೆ, ಇದನ್ನ ನೀವು ಬರೀತೀರಾ. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ, ಸೆಕ್ಸ್ ಡಿಟರ್ಮಿನೇಷನ್ ಬೈ ಯೂಸಿಂಗ್ ನಂಬರ್ ಆಫ್ ಕ್ರೋಮೋಸೋಮ್, ಎರಡೂನು ಒಂದೇ. ಸೆಕ್ಸ್ ಡಿಟರ್ಮಿನೇಷನ್ ಬೈ ಯೂಸಿಂಗ್ ನಂಬರ್ ಆಫ್ ಕ್ರೋಮೋಸೋಮ್ ಯಾವ್ದ್ರಲ್ಲಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಾರೆ. ಯಾವ್ದದು ಅಂದ್ರೆ ಹನಿಬಿ ಸೆಕ್ಸ್ ಡಿಟರ್ಮಿನೇಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ಸ್ ನೋಡೋದಾದ್ರೆ ಇದೆಲ್ಲ ಸಿಂಬಲ್ಸ್ ಇಂಪಾರ್ಟೆಂಟ್ ಮಕ್ಕಳೇ. ನೆಕ್ಸ್ಟ್ ಈ ಟೇಬುಲರ್ ಕಾಲಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಆಗ್ಲೇ 2 marks ಕ್ವಶನ್ ಕೇಳಿದ್ರು. ಜಿನೋಟೈಪ್ ಆಫ್ ಎ ಬ್ಲಡ್ ಗ್ರೂಪ್, ಜಿನೋಟೈಪ್ ಆಫ್ ಬಿ ಬ್ಲಡ್ ಗ್ರೂಪ್ ಅಂತ ಕೇಳಿದಾಗ ನೀವು ಈ ರೀತಿ ಬರೀತೀರ. ನೋಡಿ ಜಿನೋಟೈಪ್ ಈ ರೀತಿ ಬರುತ್ತೆ, ಜಿನೋಟೈಪ್ ಅಂತ ಹೇಳಿ ಬರಿಬೇಕಾಗುತ್ತೆ. ಗಾಟ್ ಇಟ್? ನೆಕ್ಸ್ಟ್ ಈ ಡಯಾಗ್ರಾಮ್ಸ್ ಕೊಟ್ಟಿದಾರಲ್ಲ ಇದನ್ನ ಕೊಟ್ಬಿಟ್ಟು ಐಡೆಂಟಿಫೈ ಮಾಡಿ ಅಂತಾನೂ ಕೂಡ ಕೇಳ್ತಾರೆ 2 marks ಕ್ವಶನ್ಸ್. ಓಕೆ, ನೆಕ್ಸ್ಟ್ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 13 marks ಇರೋದ್ರಿಂದ ಇದರಲ್ಲಿ 1 marks 2 marks ಮತ್ತೆ 5 marks. 3 marks ಇರಲ್ಲ, 1, 2 and 5 ಇರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ರೋಮ್ಯಾಟಿನ್, ಹೆಟೆರೋಕ್ರೋಮ್ಯಾಟಿನ್, ಇಂಟ್ರಾನ್ಸ್, ಎಕ್ಸಾನ್ಸ್ ಯಾವ್ದಾದ್ರು ಕೇಳ್ಬೋದು. ತುಂಬಾ ಸರಿ ಅಂತ ಅಂದ್ರೆ ಯೂಕ್ರೋಮ್ಯಾಟಿನ್, ಹೆಟೆರೋಕ್ರೋಮ್ಯಾಟಿನ್ ಕ್ವಶನ್ ತುಂಬಾ ಸರಿ ರಿಪೀಟ್ ಆಗಿದೆ when compared to introns and exons. ನೆಕ್ಸ್ಟ್ ಸಿಗ್ಮಾ ಮತ್ತೆ ರೋ ಫ್ಯಾಕ್ಟರಿನ ಫಂಕ್ಷನ್ ಏನು ಟ್ರಾನ್ಸ್ಕ್ರಿಪ್ಷನ್, ಇದು ತುಂಬಾ ಸರಿ ರಿಪೀಟ್ ಆಗಿರುವಂತ ಕ್ವಶನ್. ತುಂಬಾ ಸರಿ ರಿಪೀಟ್ ಆಗಿರೋದು ನಾನು ಸ್ಟಾರ್ಟಿಂಗ್ ಗೆ ಹಾಕಿರ್ತೇನೆ. ಓಕೆ, ನೆಕ್ಸ್ಟ್ DNA ಇಸ್ ಬೆಟರ್ ಜೆನೆಟಿಕ್ ಮೆಟೀರಿಯಲ್ ದ್ಯಾನ್ RNA, ಜಸ್ಟಿಫೈ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಮೆನ್ಷನ್ ದ ಕ್ರೈಟೀರಿಯಾ ಆಫ್ ಮಾಲಿಕ್ಯೂಲ್ ದಟ್ ಆಕ್ಟ್ ಆಸ್ ಜೆನೆಟಿಕ್ ಮೆಟಲ್. ಜೆನೆಟಿಕ್ ಮೆಟಲ್ ಅಂತ ಅನ್ಸ್ಕೊಳ್ಳೋಕೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ, ಅದು ಯಾವ್ದು ಅಂತ ಹೇಳಿ NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 4, ಅದನ್ನ ಬರೀತೀರಾ. ನೆಕ್ಸ್ಟ್ AUG ಕೋಡಾನ್ ಡ್ಯೂಯಲ್ ಫಂಕ್ಷನ್ ತೋರಿಸುತ್ತೆ. ಒಂದು ಸ್ಟಾರ್ಟ್ ಕೋಡನ್ ಆಗಿನೂ ಇರುತ್ತೆ, ದೆನ್ ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್. ಸೊ ಅದನ್ನ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್, ಸೊ ಇದನ್ನು ಕೂಡ ಬರೀತೀರಾ. ನೋಡಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿ ತುಂಬಾ ಡೀಟೇಲ್ ಆಗಿ ನೀಟ್ ಲೆವೆಲ್ ತನಕನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು 7 to 8 ವಿಡಿಯೋಸ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ. ನಿಮಗೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿ NCERT ಅಂತ ಹೇಳಿ ಹೆಡ್ಡಿಂಗ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ನೋಡಿ ನಿಮಗೆ ನೀಟಿಗೆ, KCETಗೆ ಮತ್ತೆ ಬೋರ್ಡ್ ಎಕ್ಸಾಮಿಗೆ ಯಾವುದೇ ತರ ಕ್ವಶನ್ ಕೇಳಿದ್ರು ಕೂಡ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಅಷ್ಟು ಕ್ಲಿಯರ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸಾಮ್ಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಈಗ ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಮತ್ತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ, ಬೇರೆ ಎಕ್ಸಾಮ್ ಪ್ರಿಪರೇಷನ್ಗೆ ಕಂಪಲ್ಸರಿ ಅದನ್ನ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕ್ವೆಶನ್ಸ್. ನೆಕ್ಸ್ಟ್ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಅಂದ್ರೆ ಏನು ಅಂತ ಕ್ವೆಶನ್. ನೆಕ್ಸ್ಟ್ ಅಮೈನೋ ಆಸಿಡ್ಸ್, ಹಿಸ್ಟೋನಲ್ಲಿ ಯಾವ್ಯಾವ ಅಮೈನೋ ಆಸಿಡ್ ಇರುತ್ತೆ, ಬೇಸಿಕ್ ಅಮೈನೋ ಆಸಿಡ್ಸ್ ಇದೆಯಲ್ಲ ಲೈಸಿನ್ ಮತ್ತೆ ಅರ್ಜಿನೈನ್, ಅದನ್ನ ಇಲ್ಲಿ ಬರೀತೀರಾ. ನೆಕ್ಸ್ಟ್ ರೋಲ್ ಆಫ್ ಇಂಡ್ಯೂಸರ್ ಇನ್ ಲ್ಯಾಕ್ ಆಪೆರಾನ್, ಇಂಡ್ಯೂಸರ್ ಇನ್ ಫಂಕ್ಷನ್ ಇನ್ ಲ್ಯಾಕ್ ಆಪೆರಾನ್ ಅಲ್ಲಿ. ನೆಕ್ಸ್ಟ್ DNA strands do not act as template during both DNA strand, ಎರಡು DNA strand ಇರುತ್ತೆ, ಎರಡನ್ನೂ ಕೂಡ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡಲ್ಲ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ, ಯಾಕೆ ಅಂತ ಹೇಳಿ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಇದೆ NCERT ಅಲ್ಲಿ ನೀವು ಬರೀತೀರಾ. ನೆಕ್ಸ್ಟ್ ಜೆನೆಟಿಕ್ ಕೋಡ್ ಶೋ ಡಿಜೆನರಸಿ, ಎಕ್ಸ್ಪ್ಲೇನ್.
ಸೊ ಡಿಜೆನರಸಿ ಅಂತ ಅಂದ್ರೆ ಏನು ಅದು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ದಟ್ ಈಸ್ ಒಂದ್ ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಜಾಸ್ತಿ ಕೋಡಾನ್ ಇರುತ್ತೆ. ಓಕೆ, ಬಟ್ ಈ ಕೋಡಾನ್ಸ್ಗೆ ಒಂದೇ ಅಮೈನೋ ಆಸಿಡ್ ಇರುವಂತದ್ದು. ಈ ಕಾನ್ಸೆಪ್ಟ್ ಗೆ ನಾವು ಡಿಜೆನರಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೆನ್ಷನ್ ದ 2 ಅಪ್ರೋಚಸ್ ವಿತ್ ರೆಸ್ಪೆಕ್ಟ್ ಟು ದ ಮೆಥಡಾಲಜಿ ಆಫ್ ಸೀಕ್ವೆನ್ಸಿಂಗ್ DNA ಇನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಒಂದು ಸೀಕ್ವೆನ್ಸ್ ಅನೋಟೇಷನ್, ಇನ್ನೊಂದು ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ EST. ಓಕೆ, ಸೊ ಇದೆರಡು ಮೆಥಡ್ ಇರುತ್ತೆ. ಸೊ ನೋಡಿ, ಇದಕ್ಕೆ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ಏನು ಅಂತ ನಾನು ಯೂಶುವಲಿ ಹೇಳ್ತಾ ಇರ್ತೀನಿ. ನೀವು ಯಾರು ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ ಅವರಿಗೆ ಗೊತ್ತಿರುತ್ತೆ. ದಟ್ ಈಸ್, ಒನ್ ಅಮ್ಮ ಈಸ್ ಹ್ಯಾವಿಂಗ್ 2 ಚಿಲ್ಡ್ರನ್. ಅಮ್ಮಂಗೆ ಇಬ್ರು ಮಕ್ಕಳು ಇರಕ್ಕೆ ಸಾಧ್ಯ, ಬಟ್ 2 ಚಿಲ್ಡ್ರನ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಅಮ್ಮ. ಇಬ್ರು ಮಕ್ಕಳಿಗೆ ಒಂದೇ ತಾಯಿ. ಮೀನ್ಸ್ one amino acid may have more than one codon, but these 2 codons is having only, it codes for only one amino acid. Okay, so idu concept iruantadu. Next, mention the vectors used in HGP. HGP ಅಲ್ಲಿ ಯಾಕೆ ಮತ್ತೆ back vectors ನ ಯೂಸ್ ಮಾಡ್ತಾರೆ. Next, transcription and translation is not coupled in eukaryotes. coupled ಇದು. Okay, ಮಿಸ್ ಆಗಿದೆ. coupled in eukaryotes. ಎರಡು ಕಪಲ್ಡ್ ರಿಯಾಕ್ಷನ್ ಆಗಲ್ಲ ಯೂಕ್ಯಾರಿಯೋಟ್ಸ್ ಅಲ್ಲಿ. ಯಾಕೆ ಅಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಏನು ಮೆಟೀರಿಯಲ್ ಇರುತ್ತಲ್ಲ, ದಟ್ ಈಸ್ mRNA, ಅದು ಮೆಚೂರ್ ಆಗ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಂತಂದ್ರೆ ಸೈಟೋಪ್ಲಾಸಮಿಗೆ ಬರುತ್ತೆ. ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮಿಗೆ ಬರುತ್ತೆ. ಅಲ್ಲಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಶೋಯಿಂಗ್ ಕಂಪಾರ್ಟ್ಮೆಂಟ್ಸ್. ಬಟ್ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ನ್ಯೂಕ್ಲಿಯಸ್ ಅಂತ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಏನೇ ಇದ್ರೂ ಎಲ್ಲ ಪ್ರೊಸೆಸ್ ಏನೇ ಆಗ್ಬೇಕಾದ್ರೂ ಡೈರೆಕ್ಟ್ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಸೊ ಹಂಗಾಗಿ ಅದು ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಟ್ರಾನ್ಸ್ಲೇಷನ್ ಜೊತೆಗೇನೆ ಆಗೋಗ್ಬಿಡುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ನೆಕ್ಸ್ಟ್, ಲೆವೆಲ್ಸ್ ಆಫ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಇನ್ ಯೂಕ್ಯಾರಿಯೋಟ್ಸ್. ನೋಡಿ, ಜೀನ್ ಎಕ್ಸ್ಪ್ರೆಷನ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ ಯೂಕ್ಯಾರಿಯೋಟ್ಸ್ ಅಲ್ಲಿ. ಯಾವಾಗ ಜೀನ್ ಎಕ್ಸ್ಪ್ರೆಷನ್ ಆಗುತ್ತೆ ಅಂತ ಹೇಳಿ 4 ಲೆವೆಲ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು ಬರೀತೀರಾ. ನೆಕ್ಸ್ಟ್, HGP ಯಾವ್ದಾದ್ರು 2 ಗೋಲ್ಸ್ ಬರೀರಿ ಅಂತ ಕೇಳ್ತಾರೆ. ಆಕ್ಚುಲಿ ಇದು 5 ಮಾರ್ಕ್ಸ್ ಕ್ವೆಶನ್, ಬಟ್ ಕೆಲವೊಂದ್ಸರಿ 2 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಯಾವ್ದಾದ್ರು 2 ರೋಲ್ ಬರೀರಿ ಅಂತ ಹೇಳಿ ಕ್ವೆಶನ್ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ ಗೆ ಫಂಕ್ಷನ್ಸ್ ಆಫ್ ಐ ಜೀನ್, ಲ್ಯಾಕ್ ಝೆಡ್, ಲ್ಯಾಕ್ ವೈ ಜೀನ್, ಈ ರೀತಿ ಯಾವ್ದಾದ್ರು ಫಂಕ್ಷನ್ಸ್ ಕೇಳ್ತಾರೆ. ಲ್ಯಾಕ್ ಒಪಿರಾನ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಕ್ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೇನ್ ಸ್ವಿಚ್ ಆನ್ ಕಂಡೀಷನ್ ಇನ್ ಲ್ಯಾಕ್ ಒಪಿರಾನ್, ಸ್ವಿಚ್ ಆಫ್ ಕಂಡೀಷನ್ ಇನ್ ಲ್ಯಾಕ್ ಒಪಿರಾನ್, ಈ ರೀತಿ ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್, ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA, ಇದನ್ನ ಡಯಾಗ್ರಾಮ್ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ NCERT ಅಲ್ಲಿ ಕೊಟ್ಟಿರುವಂತ ಪಾಯಿಂಟ್ಸ್. ನೆಕ್ಸ್ಟ್, ಗ್ರಿಫಿತ್ ಎಕ್ಸ್ಪೆರಿಮೆಂಟ್, ಇದರಲ್ಲಿ ಸ್ಟೆಪ್ಸ್ ಇದೆಲ್ಲ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ವಿತ್ ಡಯಾಗ್ರಾಮ್ ಬರೀಬೇಕು. DNA ರೆಪ್ಲಿಕೇಶನ್ ಫಾರ್ಕ್, DNA ರೆಪ್ಲಿಕೇಶನ್ ಅಥವಾ ರೆಪ್ಲಿಕೇಶನ್ ಫಾರ್ಕ್ ಡಯಾಗ್ರಾಮ್ ಇದೆಯಲ್ಲ, ಅದ್ರ ಜೊತೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, salient features of HGP post transcriptional changes. ಯಾವುದು ಕ್ಯಾಪಿಂಗ್, ಟೇಲಿಂಗ್, ಸ್ಪ್ಲೈಸಿಂಗ್ ಪ್ರೊಸೆಸ್ ಇದೆಲ್ಲ, ಅದು ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾರೆ. ಗೋಲ್ಸ್ ಆಫ್ HGP ಮತ್ತೆ salient features of HGP, these are very very important. ನೆಕ್ಸ್ಟ್, DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಏನೇನು ಸ್ಟೆಪ್ಸ್ ಇದೆ ಅದನ್ನ ಕೇಳ್ತಾರೆ. ನೆಕ್ಸ್ಟ್, ಮೆಸಲ್ಸನ್ ಅಂಡ್ ಸ್ಥಾಲ್ ಎಕ್ಸ್ಪೆರಿಮೆಂಟ್ ಕೇಳ್ತಾರೆ. ನ್ಯೂಕ್ಲಿಯೋಸೋಮ್ ಮಾಡೆಲ್, ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್ ಕ್ವೆಶನ್, ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್ ಒನ್. RNA ಪಾಲಿಮರೇಸ್ ಟೈಪ್ಸ್ ಇದೆಲ್ಲ, ಮತ್ತೆ ಅದರ ರೋಲ್ ಏನಿದೆ. ಸಪೋಸ್ RNA ಪಾಲಿಮರೇಸ್ ಅಲ್ಲಿ 1, 2, 3 ಇದೆ. 3 ಅಂತ ಅಂದ್ರೆ tRNA, ಓಕೆ, hnRNA. ಸೊ ಇದನ್ನ ಏನ್ ಮಾಡುತ್ತೆ, ಅದು ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಆ ಕ್ವಶನ್ಸ್ ನ ಕೇಳ್ತಾರೆ. ಅಂದ್ರೆ ಸ್ಪ್ಲಿಟ್ ಕ್ವಶನ್ಸ್ ಕೇಳಿದಾಗ ಅಂತ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ಜೆನೆಟಿಕ್ ಕೋಡಿನ ಸೈಲೆಂಟ್ ಫೀಚರ್ಸ್ ಏನಿದೆ 5-6 ಪಾಯಿಂಟ್ಸ್ in NCERT ಅಲ್ಲಿ ಕೊಡ್ತಿರಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮಿಗೆ ಬಂದಾಗ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ DNA ಅಂತ ಕೇಳಿದಾಗ ಈ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಇದುವರೆಗೂ ಅಷ್ಟು ಕೇಳಿಲ್ಲ, ಈಸಿಯಾಗಿನೇ ಕೇಳಿದ್ದಾರೆ. ಸೊ ಇದು ನಾರ್ಮಲ್ ಡಬಲ್ ಹೆಲಿಕ್ಸ್, ವ್ಯಾಟ್ಸನ್ ಅಂಡ್ ಕ್ರಿಕ್ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA ಅಂತ ಕೇಳಿದಾಗ ಇದನ್ನ ಬರೀತೀರಾ. 2 ಮಾರ್ಕ್ಸ್ ಗೆ ಕೆಲವೊಂದ್ಸತಿ ಸೆಂಟ್ರಲ್ ಡಾಗ್ಮಾ ಕೇಳ್ತಾರೆ, ಅವಾಗ ಇದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಇದನ್ನು ಕೂಡ 2 ಮಾರ್ಕ್ಸ್ ಗೆ ಡಯಾಗ್ರಾಮ್ ಕೇಳ್ತಾರೆ ಕೆಲವೊಂದ್ಸರಿ, ಅಥವಾ ಎಕ್ಸ್ಪ್ಲೇನ್ ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್ ಅಂತ ಹೇಳಿ 5 ಮಾರ್ಕ್ಸ್ ಗೆ ಕೇಳಿದಾಗ ಅವಾಗ ನೀವು ಇದನ್ನ ಸೈಡ್ ಅಲ್ಲಿ ಬರೆದು ತೋರಿಸಬೇಕಾಗುತ್ತೆ. ನೆಕ್ಸ್ಟ್, ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ ಅಗೇನ್ 2 ಮಾರ್ಕ್ಸ್. ರೆಪ್ಲಿಕೇಶನ್ ಕೆಲವೊಂದ್ಸರಿ ಡಯಾಗ್ರಾಮ್ ಕೇಳ್ತಾರೆ. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ ಕೇಳ್ತಾರೆ 2 ಮಾರ್ಕ್ಸ್ ಗೆ. ದೆನ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಗೆ ಇದು. ನೆಕ್ಸ್ಟ್, ಲ್ಯಾಕ್ ಒಪಿರಾನ್ ಗೆ ಡಯಾಗ್ರಾಮ್. ನೆಕ್ಸ್ಟ್, ಮೆಸಲ್ಸನ್ ಅಂಡ್ ಸ್ಥಾಲ್ ಎಕ್ಸ್ಪೆರಿಮೆಂಟ್ ಗೆ. ನೆಕ್ಸ್ಟ್, DNA ಫಿಂಗರ್ ಪ್ರಿಂಟ್ ಗೆ ಡಯಾಗ್ರಾಮ್. ಕೆಲವೊಂದ್ಸರಿ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬೇರೆ ಮಿಕ್ಕಿರುವಂತಹ ಬೇರೆ ಡಯಾಗ್ರಾಮ್ಸ್ ಆ ಚಾಪ್ಟರ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದಲ್ಲ, ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಎವಲ್ಯೂಷನ್ 7 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕಂಪಲ್ಸರಿ ಚಾಪ್ಟರ್ ಇಂದ
ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ನೋಡಿ ಹೋಮೋಲಾಗಸ್ ಅನಲಾಗಸ್ ಎಕ್ಸಾಂಪಲ್ಸ್ ಇದೆಯಲ್ಲ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎಕ್ಸಾಂಪಲ್ ಎಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕನ್ವರ್ಜೆಂಟ್ ಮತ್ತೆ ಡೈವರ್ಜೆಂಟ್ ಎವಲ್ಯೂಷನ್ ಎಕ್ಸಾಂಪಲ್ಸ್ ಕೂಡ. ಸ್ಟೇಟ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್, ಇದ್ರ ಪ್ರಿನ್ಸಿಪಲ್ ಮತ್ತೆ ಈಕ್ವೇಶನ್ ತುಂಬಾ ಇಂಪಾರ್ಟೆಂಟ್. ಓಕೆ, ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರೊಸೆಸ್. ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್ ಅಂದ್ರೆ ಏನು ಎಕ್ಸಾಂಪಲ್, ಇದು ತುಂಬಾ ಸರಿ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ, ದಟ್ ಇಸ್ ಕ್ವಶನ್ ಪೇಪರ್ ಅಲ್ಲಿ ತುಂಬಾ ಸರಿ ಕೇಳಿದ್ದಾರೆ. ನೆಕ್ಸ್ಟ್ ಫೌಂಡರ್ ಎಫೆಕ್ಟ್ ಅಂದ್ರೆ ಏನು, ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಸಾಲ್ಟೇಷನ್ ಅಂದ್ರೆ ಏನು, ನಾನು ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳೇ. ಎವಲ್ಯೂಷನ್ ಚಾಪ್ಟರ್ ಇದೆಲ್ಲ NCERT ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎವಲ್ಯೂಷನ್ NCERT ಅಂತಂದೇಳಿ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಫೋಲ್ಡರ್, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಅದನ್ನ ಯಾವಾಗಾದ್ರೂ ನಿಮಗೆ ಕಾನ್ಸೆಪ್ಟ್ ಇದು ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ನೀವು ನೋಡ್ಕೊಂತೀರಾ, ಅಥವಾ ನಾನು ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಿರ್ಬೋದು, ಸಣ್ಣ ಸಣ್ಣ ವಿಡಿಯೋಸ್ 30 ಸೆಕೆಂಡ್ಸ್ 1 ಮಿನಿಟ್ ವಿಡಿಯೋಸ್ ಅಲ್ಲಿ ಈ ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಂತದನ್ನೆಲ್ಲ ನೀವು ನೋಡ್ತಾ ಬನ್ನಿ. ಡೂ ಫಾಲೋ ಆಲ್ ದೀಸ್ ದಟ್ ಈಸ್ ಚಾನಲ್ ಆರ್ ಎಲ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಟೆಲಿಗ್ರಾಮ್ ಅಲ್ಲಿ ಕೂಡ ಮೆಟೀರಿಯಲ್ಸ್ ಹಾಕ್ತಾ ಇರ್ತೀನಿ, ಅದನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಯಾಲಜಿ ಕಷ್ಟ ಅಂತ ಅನ್ಸೋದೇ ಇಲ್ಲ, ಅದನ್ನು ಇಂಥ ಕಾನ್ಸೆಪ್ಟ್ಸ್ ಕಷ್ಟ ಅಂತ ಅನ್ಸಲ್ಲ. ನೆಕ್ಸ್ಟ್ ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಎವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆಕ್ಷನ್. ಯಾವ್ದಾದ್ರು ಬರೀತೀರಾ, ನ್ಯಾಚುರಲ್ ಸೆಲೆಕ್ಷನ್ ಏನು ಇಂಡಸ್ಟ್ರಿಯಲ್ ಮೆಲನಿಸಮ್ ಬರೀತೀರಾ, ನ್ಯಾಚುರಲ್ ಸೆಲೆಕ್ಷನ್ ಅಲ್ಲ ಸಾರಿ, ಇಂಡಸ್ಟ್ರಿಯಲ್ ಮೆಲನಿಸಮ್ ಮತ್ತೆ ಪೆಸ್ಟಿಸೈಡ್ಸ್ ಹರ್ಬಿಸೈಡ್ಸ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಎಫೆಕ್ಟ್ ಆಗಿದೆ ಅದನ್ನ ಬರೀತೀರಾ. 2 ಕೀ ಕಾನ್ಸೆಪ್ಟ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್ ಅಂತಂದ್ರೆ ಯಾವುದು, ನ್ಯಾಚುರಲ್ ಸೆಲೆಕ್ಷನ್ ಮತ್ತೆ ಬ್ರಾಂಚಿಂಗ್ ಡಿಸೆಂಟ್. ಮೆನ್ಷನ್ 2 ಅಸಂಪ್ಷನ್ ಆಫ್ ಪಾಲಿನ್ ಹಾಲ್ಡನ್, ಇದು ಒರಿಜಿನ್ ಆಫ್ ಲೈಫ್ ಬಗ್ಗೆ ಏನು ಹೇಳಿದ ಅಸಂಪ್ಷನ್ಸ್ ಇತ್ತಲ್ಲ, ಸೊ ಅದು NCERT ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನ ಬರೀತೀರಾ. ನೆಕ್ಸ್ಟ್ ಸ್ಟೇಜಸ್ ಆಫ್ ಹ್ಯೂಮನ್ ಎವಲ್ಯೂಷನ್ ಇದೆಲ್ಲ, ಅದ್ರದ್ದು ಏನ್ ಮೇನ್ ಕ್ವಶನ್ ಕೇಳ್ತಾರೆ ಅಂದ್ರೆ ಕ್ಯಾರೆಕ್ಟರ್ಸ್ ಕೇಳ್ತಾರೆ. ಸಪೋಸ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ ಆಫ್ ನಿಯಾಂಡರ್ಟಲ್ ಮ್ಯಾನ್ ಅಂತ ಕೇಳ್ತಾರೆ. ಓಕೆ, ಸೊ ಅವರು ಹೈಟ್ಸ್ ಬಾಡಿಗೆ ಹೈಟ್ಸ್ ಯೂಸ್ ಮಾಡ್ಕೊಂತಿದ್ರು, ಡೆಡ್ ಬಾಡಿನ ಬರಿ ಮಾಡ್ತಿದ್ರು. ಸೊ ಈ ರೀತಿ ಏನ್ ಕಾನ್ಸೆಪ್ಟ್ ಇದೆಲ್ಲ ಅದನ್ನ ನೀವು ಬರೀತೀರಿ. ನೆಕ್ಸ್ಟ್ ಬ್ರೈನ್ ಸೈಜ್ ಕೆಪಾಸಿಟಿ ಕೆಲವೊಂದ್ಸರಿ ಕೇಳ್ತಾರೆ. ಆಮೇಲೆ ಪೀರಿಯಡ್ ಎಷ್ಟು ಯಾವ ಪೀರಿಯಡ್ ಅಲ್ಲಿ ಆ ಸ್ಟೇಜ್ ಇತ್ತು ಅಂತ ಹೇಳಿ ಕ್ವಶನ್ಸ್ ನ ಕೇಳ್ತಾರೆ, ನೋಡ್ಕೊಂತ ಬನ್ನಿ. ನೆಕ್ಸ್ಟ್ ಫಸ್ಟ್ ಆಂಫಿಬಿಯನ್ಸ್ ದಟ್ ಲೀವ್ ಬೋತ್ ಆನ್ ಲ್ಯಾಂಡ್ ಅಂಡ್ ವಾಟರ್ ಯಾವುದು. ನೆಕ್ಸ್ಟ್ ಮೆನ್ಷನ್ 2 ಮ್ಯಾಮಲ್ಸ್ ದಟ್ ಲೀವ್ ಓನ್ಲಿ ಇನ್ ವಾಟರ್. ಆಕ್ಚುಲಿ 4 ಕೊಟ್ಟಿದ್ದಾರೆ NCERT ಅಲ್ಲಿ, ಸೊ ಅದರಲ್ಲಿ ಯಾವ್ದಾದ್ರು 2 ಬರೀರಿ ಅಂತ ಕೂಡ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಟೈರ್ನೋಸರಸ್ ರೆಕ್ಸ್ ಡೈನೋಸಾರ್ ಇದೆಯಲ್ಲ, ಸೊ ಇದರ ಕ್ಯಾರೆಕ್ಟರ್ಸ್ 20 ಫೀಟ್ ಹೈಟ್ ಇರುತ್ತೆ. ಸೊ ಕೆಲವೊಂದು ಕ್ಯಾರೆಕ್ಟರ್ಸ್ NCERT ಅಲ್ಲಿ ಕೊಟ್ಟಿದ್ದಾರೆ. ಡ್ರ್ಯಾಗನ್ ಲೈಕ್ ಟೀತ್ ಇರುತ್ತೆ, ಸೊ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಬಂದಾಗ ಮೇಜರ್ ತುಂಬಾ ಸಲ ರಿಪೀಟ್ ಆಗಿರೋದು ಅಂತಂದ್ರೆ ಈ ಡಯಾಗ್ರಾಮ್ ಮಕ್ಕಳು, ನಿಮ್ಮ ಫೇವರೆಟ್ ಡಯಾಗ್ರಾಮ್ ಅಲ್ಲ ಇದು. ಸೊ ದಿಸ್ ಇಸ್ ರಿಪೀಟೆಡ್ ಮೆನಿ ಟೈಮ್ಸ್ ಅಂಡ್ ದಿಸ್ ಡಯಾಗ್ರಾಮ್ ಮೇ ಬಿ ಆಸ್ಕ್ಡ್ ಫಾರ್ MCQs ಅಥವಾ ಕೆಲವೊಂದ್ಸರಿ 2 ಮಾರ್ಕ್ಸ್ ಗೆ ಡಯಾಗ್ರಾಮ್ ಕೊಟ್ಬಿಟ್ಟು ಇದು ಯಾವುದು ಅಂತ ಹೇಳಿ ಮೆನ್ಷನ್ ಮಾಡಕ್ಕೆ ನಿಮಗೆ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಸ್ಟೇಬಲ್ ಯಾವ್ದಿದೆ, ಡಿಸ್ಟ್ರಪ್ಟಿವ್ ಯಾವ್ದಿದೆ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಫಸ್ಟ್ ಆಂಫಿಬಿಯನ್ ಯಾವ್ದು ಅಂದ್ರೆ ಸಿಲೋಪ್ಯಾಥ್. ಆಮೇಲೆ ಫಸ್ಟ್ ಮ್ಯಾಮಲ್ ಯಾವ್ದು ಅಂತಂದ್ರೆ ದಟ್ ಇಸ್ ಶ್ರೀವ್ಸ್. ಓಕೆ, ನೆಕ್ಸ್ಟ್ ಎವಲ್ಯೂಷನ್ ಆಫ್ ಮ್ಯಾನ್ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕ್ವೆಶನ್ಸ್ ಕೇಳ್ತಾರೆ, ಆಗ್ಲೇ ಹೇಳಿದ್ನಲ್ಲ ಆ ತರ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಡಾಪ್ಟಿವ್ ರೇಡಿಯೇಷನ್ ಬೈ ಟೇಕಿಂಗ್ ಡಾರ್ವಿನ್ ಫಿಂಚಸ್. ಡಾರ್ವಿನ್ ಫಿಂಚಸ್ ನ ತಗೊಂಡ್ಬಿಟ್ಟು ಅಡಾಪ್ಟಿವ್ ರೇಡಿಯೇಷನ್ ನ ಎಕ್ಸ್ಪ್ಲೇನ್ ಮಾಡಿ. ಏನಿಲ್ಲ, ಒಂದು ಮೇಜರ್ ಆನ್ಸೆಸ್ಟ್ರಲ್ ಆರ್ಗಾನಿಸಮ್ ಇರುತ್ತಲ್ಲ, ಸೊ ಅದು ಬೇರೆ ಬೇರೆ ಕಡೆ ರೇಡಿಯೇಟ್ ಆದಾಗ, ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಹೋದಾಗ ಅದರಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದು ಮುಂಚೆ ಆರ್ಗಾನಿಸಮ್ ತರ ಕಾಣೋದಿಲ್ಲ, ಸ್ವಲ್ಪ ಬೇರೆ ತರ ಆಗಿರುತ್ತೆ. ಯಾಕೆ ಅಂತಂದ್ರೆ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಹೋದಾಗ ಅದು ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಅದ್ರ ಜೀನ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಬೇರೆ ತರ ರೇಡಿಯೇಟ್ ಆಗುತ್ತೆ. ಸೊ ಇದನ್ನೇ ಏನಂತ ಹೇಳ್ತೀವಿ, ಕನ್ವರ್ಜೆಂಟ್ ಎವಲ್ಯೂಷನ್. ದಟ್ ಈಸ್ ನಥಿಂಗ್ ಬಟ್ ವಾಟ್, ಅಡಾಪ್ಟಿವ್ ರೇಡಿಯೇಷನ್ ಅಂತ. ಓಕೆ, ಸೊ ನೆಕ್ಸ್ಟ್ ಕನ್ವರ್ಜೆಂಟ್ ಎವಲ್ಯೂಷನ್ ಲೀಡ್ಸ್ ಟು ಅನಲಾಗಸ್ ಸ್ಟ್ರಕ್ಚರ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಸೊ ಇದೆ ಇದಕ್ಕೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು, ಅಡಾಪ್ಟಿವ್ ರೇಡಿಯೇಷನ್ ಇಂದ ಏನ್ ಎಕ್ಸಾಂಪಲ್ಸ್ ಇದೆಲ್ಲ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರು ನಡೆಯುತ್ತೆ. ನೆಕ್ಸ್ಟ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಡೆಫಿನಿಷನ್ ಮತ್ತೆ ಫ್ಯಾಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನ್ಯಾಚುರಲ್ ಸೆಲೆಕ್ಷನ್ ಮತ್ತೆ ಇಂಡಸ್ಟ್ರಿಯಲ್ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಇಂಡಸ್ಟ್ರಿಯಲ್ ಮೆಲನಿಸಮ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ರೈಟ್ ಬ್ರೀಫ್ಲಿ ಆನ್ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಅಥವಾ ಡೈರೆಕ್ಟ್ ಆಗಿ ಆ ಕಾನ್ಸೆಪ್ಟ್ ನೇ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಯಾವುದು ಬ್ಲಾಕ್ ಮತ್ತೆ ವೈಟ್ ವಿಂಗ್ಡ್ ಮಾತ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು ಅಂತ ಕೇಳ್ತಾರೆ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಪ್ಲೆಸೆಂಟಲ್ ಮ್ಯಾಮಲ್ಸ್ ಅಂಡ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಎಕ್ಸ್ಪ್ಲೇನ್ ಕನ್ವರ್ಜೆಂಟ್ ಎವಲ್ಯೂಷನ್ ಅಂಡ್ ಅಡಾಪ್ಟಿವ್ ರೇಡಿಯೇಷನ್. ಇದು ಸ್ವಲ್ಪ ಕ್ವಶನ್ ಫಾರ್ಮೇಶನ್ ರಾಂಗ್ ಆಗಿದೆ, ಇದು ಕಾನ್ಸೆಪ್ಟ್ ಇಷ್ಟೇ. ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಮತ್ತೆ
ಆಸ್ಟ್ರೇಲಿಯನ್ ಪ್ಲೆಸೆಂಟಲ್ ಮ್ಯಾಮಲ್ಸ್ ಇದೆ ಅಲ್ಲ, ಇದು ಕನ್ವರ್ಜೆಂಟ್ ಎವಲ್ಯೂಷನ್ ತೋರಿಸುತ್ತೆ, ಹಾಗೆ ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್ ಕೂಡ ತೋರಿಸುತ್ತೆ. ಹೇಗೆ ಜಸ್ಟಿಫೈ ಮಾಡ್ರಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಥಿಂಗ್ ಇಸ್ ಅಡಾಪ್ಟಿವ್ ರೇಡಿಯೇಷನ್ ಹೇಗೆ ಅಂದ್ರೆ, ಸಪೋಸ್ ಈಗ ಎಕ್ಸಾಂಪಲ್ ತಗೊಂಡಾಗ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅಂತ ಎಕ್ಸಾಂಪಲ್ಸ್ ತಗೊಂಡಾಗ, ಸೊ ನಮಗೆ ಕಣ್ಮುಂದೆ ಬರೋದು ಕೆಲವೊಂದು ಯಾವುದು ಅಂದ್ರೆ ಎನ್ಸೆಟ್ ಅಲ್ಲಿ ಕೊಟ್ಟಿದಾರಲ್ಲ ಆ ಡಯಾಗ್ರಾಮ್ ಹೇಗೆ ಬರುತ್ತೆ. ಓಕೆ, ಸೊ ಮೇನ್ ಆರ್ಗಾನಿಸಮ್ ಇದೆ, ಬೇರೆ ಬೇರೆ ಕಡೆ ಹೋದಾಗ, ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಹೋದಾಗ ಒಂದು ಫ್ಲೈ ಆಗಿ ಕನ್ವರ್ಟ್ ಆಯ್ತು. ಓಕೆ, ಸೊ ಇನ್ನೊಂದು ಚಿಕ್ಕ ರಾಡೆಂಟ್ಸ್ ತರ ಆಯ್ತು, ಸೊ ಇನ್ನೊಂದು ಕಂಗಾರು ತರ ಇದೆ. ಸೊ ಇದೆಲ್ಲ ಯಾಕೆ ಈ ರೀತಿ ಬೇರೆ ಬೇರೆ ತರ ಆಗಿದೆ ಅಂತಂದ್ರೆ, ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಕಂಡೀಷನ್ ಹೋದಾಗ ಅಡಾಪ್ಟ್ ಮಾಡ್ಕೊಳ್ಳೋಕೆ ಆ ರೀತಿ ಚೇಂಜಸ್ ಆಗಿರುತ್ತೆ. ಓಕೆ, ಸೊ ಇದು ಅಡಾಪ್ಟಿವ್ ರೇಡಿಯೇಷನ್ ಆಯ್ತು. ನೆಕ್ಸ್ಟ್ ಇದೇ ತರ ಆಸ್ಟ್ರೇಲಿಯನ್ ಪ್ಲೆಸೆಂಟಲ್ ಮ್ಯಾಮಲ್ಸ್ ಅಲ್ಲಿ ಕೂಡ ಆಗಿದೆ. ನಾನು ಈಗ ಹೇಳಿದ್ದು ಯಾವುದು ಮಾರ್ಸುಪಿಯಲ್ಸ್ ಅಲ್ಲಿ ಆಗಿತ್ತು. ಸೊ ಇದೇ ತರ ಅಡಾಪ್ಟಿವ್ ರೇಡಿಯೇಷನ್ ಯಾವ್ದ್ರಲ್ಲಿ ಆಗಿದೆ ಅಂತಂದ್ರೆ ಪ್ಲೆಸೆಂಟಲ್ ಮ್ಯಾಮಲ್ಸ್ ಅಲ್ಲಿನೂ ಕೂಡ ಆಗಿದೆ. ಸೊ ಹಂಗಾಗಿ ಇವೆರಡು ಆಕ್ಚುಲ್ ಆಗಿ ಡಿಫ್ರೆಂಟ್ ಇದ್ರೂ ಕೂಡ, ಓಕೆ, ಮಾರ್ಸುಪಿಯಲ್ಸ್ ಆಕ್ಚುಲಿ ಡಿಫ್ರೆಂಟ್ ಇದೆ, ಮತ್ತೆ ಪ್ಲೆಸೆಂಟಲ್ ಮ್ಯಾಮಲ್ಸ್ ಆಕ್ಚುಲ್ ಆಗಿ ಡಿಫ್ರೆಂಟ್ ಇದೆ. ಬಟ್ ಎರಡನ್ನೂ ಕೂಡ ನೋಡಕ್ಕೆ ಯಾವ ರೀತಿ ಸೇಮ್ ಕ್ಯಾರೆಕ್ಟರ್ಸ್ ಕಾಣಿಸ್ತದೆ. ಸಪೋಸ್ ಎಕ್ಸಾಂಪಲ್ ತಗೊಂಡ್ರೆ ಟ್ಯಾಸ್ಮೇನಿಯನ್ ವೂಲ್ಫ್ ಮತ್ತೆ ನಾರ್ಮಲ್ ವೂಲ್ಫ್ ಇರುತ್ತೆ. ಓಕೆ, ಸೊ ಇದೆರಡದ್ದು ಕ್ಯಾರೆಕ್ಟರ್ ಸೇಮ್ ಇದೆ. ಟ್ಯಾಸ್ಮೇನಿಯನ್ ವೂಲ್ಫ್ ಅಂತಂದ್ರೆ ಏನಾಗುತ್ತೆ, ಅದು ಪ್ಲೆಸೆಂಟಲ್ ಯಾವುದು ಮ್ಯಾಮಲ್. ಓಕೆ, ಸೊ ಮಾರ್ಸುಪಿಯಲ್ಸ್ ಅಂತಂದ್ರೆ ಯಾವುದು, ಇಲ್ಲಿ ವೂಲ್ಫ್ ಬರುತ್ತೆ. ಓಕೆ, ಸೊ ಈ ರೀತಿ ಅಂದ್ರೆ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಇದ್ರೂ ಕೂಡ ಕ್ಯಾರೆಕ್ಟರ್ಸ್ ಸೇಮ್ ಇದೆ. ಯಾಕಂದ್ರೆ ಅದು ಸೇಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲಿ ಅಡಾಪ್ಟ್ ಆಗಿರೋದ್ರಿಂದ. ಓಕೆ, ಅದರ ಒರಿಜಿನ್ ಡಿಫ್ರೆಂಟ್ ಇದ್ರೂ ಕೂಡ ಸೇಮ್ ಕ್ಯಾರೆಕ್ಟರ್ಸ್ ತೋರಿಸ್ತಾ ಇದೆ. ಗಾಟ್ ಇಟ್? ಸೊ ಈ ತರ ನೀವು ಎಕ್ಸಾಂಪಲ್ ತಗೊಂಡು ಆನ್ಸರ್ನ ಬರೀತೀರ. ನಾನು ಯಾವ್ದೋ ಒಂದು ಮಾಡೆಲ್ ಪೇಪರ್ ಅಲ್ಲಿ ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ, ನಿಮಗೆ ಸಿಗುತ್ತೆ. ಓಕೆ, ಸೊ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅಲ್ಲಿ 11 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್, 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್. ನೋಡಿ, ಡಿಫ್ರೆನ್ಶಿಯೇಟ್ ಆಕ್ಟಿವ್ ಅಂಡ್ ಪ್ಯಾಸಿವ್ ಇಮ್ಯುನಿಟಿ, ಪ್ರೈಮರಿ ಅಂಡ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಓಕೆ, ಬೆನ್ನಿನ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್, ಇದೆಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಕೇಳ್ತಾರೆ. ನೆಕ್ಸ್ಟ್ ಅಲರ್ಜನ್ಸ್ ಅಂತಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಕೊಡಿ. ನೆಕ್ಸ್ಟ್ ಆಂಟಿಬಾಡಿ ಪ್ರೊಡ್ಯೂಸ್ಡ್ ಬೈ ದ ಅಲರ್ಜನ್ಸ್, ಯಾವುದು IgE ಅಂತ ಬರೀತೀರಾ. ನೆಕ್ಸ್ಟ್ ಕಾರ್ಸಿನೋಜನ್ಸ್ ಅಂತ ಅಂದ್ರೆ ಏನು, ಅದಕ್ಕೆ 2 ಎಕ್ಸಾಂಪಲ್ಸ್ ಕೇಳ್ತಾರೆ. ಅಂದ್ರೆ 3 ಗ್ರೂಪ್ಸ್ ಇದೆ, ಅದರಲ್ಲಿ ಯಾವ್ದಾದ್ರು 2 ಗ್ರೂಪ್ ಬರ್ತು, ಅದಕ್ಕೆ ಎಕ್ಸಾಂಪಲ್ ಕೂಡ ಬರೀಬೇಕು. ಬಯೋಲಾಜಿಕಲ್, ಫಿಸಿಕಲ್ ಮತ್ತೆ ಕೆಮಿಕಲ್. ನೆಕ್ಸ್ಟ್ ನೇಮ್ ದ ಡಿಸೀಸಸ್ ಕಾಸ್ಡ್ ಬೈ ದ ಫಾಲೋಯಿಂಗ್ ಆರ್ಗಾನಿಸಮ್ಸ್. ನೋಡಿ, ಇದರಲ್ಲಿ ತುಂಬಾ ಸರಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಆರ್ಗಾನಿಸಮ್ ನೇಮ್ ಗೊತ್ತಿರಬೇಕು, ಸೈಂಟಿಫಿಕ್ ನೇಮು, ಕಾಮನ್ ನೇಮು, ಅದರಿಂದ ಏನು ಡಿಸೀಸ್ ಬರುತ್ತೆ ಮತ್ತೆ ಆ ಡಿಸೀಸ್ ಇಂದ ಸಿಂಪ್ಟಮ್ಸ್ ಏನೇನು. ಸೊ ಇದೆಲ್ಲ ಲೀಸ್ಟ್ ನಿಮಗೆ ಗೊತ್ತಿರಬೇಕು ಈ ಚಾಪ್ಟರ್ ಅಲ್ಲಿ. ಇಂಪಾರ್ಟೆಂಟ್ ಅದು. ಯಾವ ರೀತಿ ಆದ್ರೂ ಕೂಡ ಕ್ವಶನ್ ನ ಕೇಳ್ತಾರೆ. ಮೆನ್ಷನ್ ದ ಕಾಮನ್ ಅಪ್ರೋಚಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಓಕೆ, ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಏನೇನು ಮೆಥಡ್ಸ್ ಇರುತ್ತೆ ಅದನ್ನ ಕೇಳ್ತಾರೆ. ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತಂದ್ರೆ ಏನು, ಕ್ಯಾನ್ಸರ್ ಸೆಲ್ಸ್ ತೋರಿಸುವಂತ ಪ್ರಾಪರ್ಟಿ. ನೆಕ್ಸ್ಟ್ ಟೈಪ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ, ಬ್ಯಾರಿಯರ್ಸ್ ವಿತ್ ಎಕ್ಸಾಂಪಲ್ಸ್. ಯಾವ್ದಾವ್ದು ಬ್ಯಾರಿಯರ್ಸ್ ಇದೆ, 3 ಬ್ಯಾರಿಯರ್ಸ್ ಎನ್ಸೈಟ್ ಅಲ್ಲಿ ಕೊಟ್ಟಿದಾರಲ್ಲ, ಅದನ್ನ ನೀವು ಬರೀತೀರಾ ಎಕ್ಸಾಂಪಲ್ಸ್ ಜೊತೆಗೆ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆಫ್ ಕ್ಯಾನ್ಸರ್ ಸೆಲ್ಸ್, ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ಏಡ್ಸ್ ಯಾವ್ದಾವ್ದು ಇದೆ ಅದನ್ನ ಬರೀತೀರಾ. ನೆಕ್ಸ್ಟ್ ಮೆನ್ಷನ್ HIV, ಮೆಥಡ್ಸ್ ಆಫ್ HIV ಟ್ರಾನ್ಸ್ಮಿಷನ್ ಯಾವ ರೀತಿ ಆಗುತ್ತೆ ಅದು. ಸೊ ನೋಡಿ, 5 ಮಾರ್ಕ್ಸ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ, ಎಕ್ಸ್ಪ್ಲೇನ್ ದ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಅಥವಾ ಮಲೇರಿಯಾ ಅಂತಾನೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಲೈಫ್ ಸೈಕಲ್ ಆಫ್ HIV ಇನ್ ಹ್ಯೂಮನ್ ಬಾಡಿ, ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ಓಕೆ, ನೆಕ್ಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ಮೆಥಡ್ಸ್ ಅಂಡ್ ಡಯಾಗ್ನೋಸಿಸ್. ನೆಕ್ಸ್ಟ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಜರ್ ಆಫ್ ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್. ನೆಕ್ಸ್ಟ್ ಪ್ಲಾಂಟ್ ಯಾವುದು, ಅದರಿಂದ ಬರುವಂತ ಕೆಮಿಕಲ್ ಏನು, ಆ ಪ್ಲಾಂಟ್ ನ ಸೈಂಟಿಫಿಕ್ ನೇಮ್ ಏನು, ಆಮೇಲೆ ಅದು ಹೇಗೆ ಹ್ಯೂಮನ್ ಬಾಡಿಯಲ್ಲಿ ಎಫೆಕ್ಟ್ ಆಗುತ್ತೆ ಡ್ರಗ್ಸ್. ಓಕೆ, ಸೊ ಸಪೋಸ್ ಪೆಪಾವರ್ ಸೊಮ್ನಿಫೆರಾ ಅಂತ ಪ್ಲಾಂಟ್ ತಗೊಂಡ್ರೆ, ಪಾಪಿ ಪ್ಲಾಂಟ್, ಸೊ ಅದರಿಂದ ಏನೇನು ಕೆಮಿಕಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಸೊ ಮತ್ತೆ ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಹ್ಯೂಮನ್ ಬಾಡಿಯಲ್ಲಿ, ಹ್ಯಾಲುಸಿನೇಷನ್ ಬರುತ್ತಾ ಆ ರೀತಿ. ಸೊ ಅದೇನು ಇರುತ್ತಲ್ಲ ಕಂಪ್ಲೀಟ್ ಆಗಿ ಎಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದು 2 ಮಾರ್ಕ್ಸ್ಗೆ ಈ ಡಯಾಗ್ರಾಮ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ ಕೇಳಿ ಸ್ಪ್ಲಿಟ್ ಕ್ವಶನ್ಸ್ ಮಾಡ್ತಾರೆ. ಇನ್ನೊಂದು ಕ್ವಶನ್ ಯಾವ್ದಾದ್ರು 1 ಮಾರ್ಕ್ ಇಂದ ಕೇಳುವಂತ ಚಾನ್ಸಸ್ ಇರುತ್ತೆ. ಈ 2 ಡಯಾಗ್ರಾಮ್ಸ್ 5 ಮಾರ್ಕ್ಸ್ ಗೆ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 7 ಮಾರ್ಕ್ಸ್ ಟೋಟಲ್. ಓಕೆ, ಸೊ ಇದರಲ್ಲಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ಈ ಚಾಪ್ಟರ್ ಅಲ್ಲಿ ಬರಲ್ಲ ಕ್ವಶನ್. ನೆಕ್ಸ್ಟ್ ನೇಮ್ ದ ಮೈಕ್ರೋಬ್ಸ್ ಯೂಸ್ ಟು ಪ್ರೊಡ್ಯೂಸ್ ಸಿಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್. ನೋಡಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇದೆಲ್ಲ ಏನೇನು NCERT ಅಲ್ಲಿ ಕೊಟ್ಟಿದಾರಲ್ಲ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದು ಆರ್ಗಾನಿಸಮ್ ಯಾವ್ದ್ರಿಂದ ಬರುತ್ತೆ, ಕೆಮಿಕಲ್ ನೇಮ್ ಏನು, ಅದರಿಂದ ಏನೇನು ಯೂಸಸ್ ಇದೆ. ಸೊ ಈ ರೀತಿ ಚಾರ್ಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ.
ನಾನು ಚಾರ್ಟ್ ಮಾಡಿ ಇರುವಂತದ್ದು ಒಂದು PDF ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ರೋಲ್ ಆಫ್ ಫಂಗೈ ಆಸ್ ಬಯೋಫರ್ಟಿಲೈಸರ್ಸ್. ಓಕೆ, ಹೇಗೆ ಫಂಗೈ ಬಯೋಫರ್ಟಿಲೈಸರ್ ಆಗಿ ಹೆಲ್ಪ್ ಆಗುತ್ತೆ ಅಂತಂದೇಳಿ. ನೆಕ್ಸ್ಟ್ ವಾಟರ್ ಬಯೋಫರ್ಟಿಲೈಸರ್ಸ್, ಗಿವ್ ಎಕ್ಸಾಂಪಲ್ಸ್. ನೋಡಿ, ಬಯೋಫರ್ಟಿಲೈಸರ್ಸ್ ಬ್ಯಾಕ್ಟೀರಿಯಾನು ಕೂಡ ಇದೆ, ಓಕೆ, ಫಂಗೈನು ಕೂಡ ಇದೆ, ಮತ್ತೆ ಸೈನೋಬ್ಯಾಕ್ಟೀರಿಯಾನು ಕೂಡ ಇದೆ. ಗಾಟ್ ಇಟ್. ನೆಕ್ಸ್ಟ್ ಬ್ಯಾಕ್ಟೀರಿಯಾದಲ್ಲಿ ಫ್ರೀ ಲಿವಿಂಗ್ ಮತ್ತೆ ಸಿಂಬಯೋಟಿಕ್ ಇದೆ, ಸಿಂಬಯೋಟಿಕ್ ಮತ್ತೆ ಫ್ರೀ ಲಿವಿಂಗ್ ಇದೆ. ಸೊ ಎರಡು ತರನು ಇದೆ. ಸೊ ಅದನ್ನ ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಕೆಲವೊಂದ್ಸರಿ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ ಅಂತಾನು ಕೂಡ ಕೇಳ್ತಾರೆ ಸಪರೇಟ್ ಆಗಿ. ನೆಕ್ಸ್ಟ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ BOD ಅಂತ ಅಂದ್ರೆ ಏನು, ಅದರ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಅದ್ರ ಸಿಗ್ನಿಫಿಕೆನ್ಸ್ ಏನಿದೆ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ, ಆ ರೀತಿ ಕ್ವಶನ್ ಕೇಳ್ತಾರೆ. ಫ್ಲಾಕ್ಸ್ ಅಂದ್ರೆ ಗೊತ್ತಲ್ಲ, ಫಿಲಮೆಂಟ್ಸ್ ಆಫ್ ಫಂಗೈ ಅಂಡ್ ಮಾಸಸ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಸೊ ಅದನ್ನ ಬರೀತಾರೆ. ನೆಕ್ಸ್ಟ್ ಹೌ ಮೈಕ್ರೋಬ್ಸ್ ಹೆಲ್ಪ್ಸ್ ಇನ್ ಸಿವೇಜ್ ಟ್ರೀಟ್ಮೆಂಟ್, ಯಾವ ರೀತಿ ಏರೋಬಿಕ್ ಮತ್ತೆ ಅನರೋಬಿಕ್ ಮೈಕ್ರೋಬ್ಸ್ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೆಲವೊಂದು 2-3 ಪಾಯಿಂಟ್ಸ್ ಬರೀತೀರಾ. ನೆಕ್ಸ್ಟ್ 2 ಸಿಗ್ನಿಫಿಕೆಂಟ್ ರೋಲ್ ಆಫ್ LAB, ಲ್ಯಾಕ್ಟೋ ಬ್ಯಾಸಿಲಸ್ ಬ್ಯಾಕ್ಟೀರಿಯಾದು ಫಂಕ್ಷನ್ಸ್ ಏನೇನಿದೆ ಅದನ್ನ ಬರೀತೀರಾ. ನೆಕ್ಸ್ಟ್ ಮೆನ್ಷನ್ ಎನಿ 2 genes produced in sewage treatment, 2 gases produced in sewage treatment. ಬಯೋಗ್ಯಾಸ್ ಯಾವ್ದಾದ್ರು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಪ್ರೈಮರಿ ಮೆಥಡ್ ಆಫ್ ಸಿವೇಜ್ ಟ್ರೀಟ್ಮೆಂಟ್. ನೋಡಿ, ತುಂಬಾ ಸರಿ 2 ಮಾರ್ಕ್ಸ್ ಗೆ ಪ್ರೈಮರಿ ಮೆಥಡ್ ಬರೀರಿ ಅಂತ ಕೇಳ್ತಾರೆ. ಇದರಲ್ಲಿ ಫಿಸಿಕಲ್ ರಿಮೂವಲ್ ಮತ್ತೆ ಫಿಲ್ಟ್ರೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಹೇಗೆ ಪಾರ್ಟಿಕಲ್ಸ್ ನ ಏನು ಸಪರೇಟ್ ಮಾಡ್ತಾರೆ ಅಂತ ಹೇಳಿ ನೀವು ಇದರಲ್ಲಿ ಬರೀತೀರಾ. ನೆಕ್ಸ್ಟ್ 3 ಮಾರ್ಕ್ಸ್ ಗೆ ಕ್ವಶನ್, ರೋಲ್ ಆಫ್ ಮೈಕೋರೈಜಾ ಆಸ್ ಬಯೋಫರ್ಟಿಲೈಸರ್ಸ್. ನೆಕ್ಸ್ಟ್ ಯೂಸ್ ಆಫ್ ದ ಫಾಲೋಯಿಂಗ್ cyclosporin A, citric acid, tannins ಇದ್ರ ಬರೀತೀರಿ. ನೆಕ್ಸ್ಟ್ ಮೆನ್ಷನ್ ಎನಿ 3 cyanobacteria that are used as biofertilizers. ನೆಕ್ಸ್ಟ್ process of sewage treatment, biogas plant. ನೆಕ್ಸ್ಟ್ ರೋಲ್ ಆಫ್ ಮೈಕ್ರೋಬ್ಸ್ ಆಸ್ ಬಯೋಕಂಟ್ರೋಲ್ ಏಜೆಂಟ್ಸ್. ಎಕ್ಸ್ಪ್ಲೇನ್ 3 ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಸೊ ಈ ರೀತಿ ಕ್ವಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ತುಂಬಾ ಸರಿ ಕೇಳ್ತಾರೆ. ಸೊ ಹಂಗಾಗಿ ನೋಡಿ, ಮೇಜರ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು ಏನಿದೆಲ್ಲ 5 ಮಾರ್ಕ್ಸ್, ಇದನ್ನ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಡಯಾಗ್ರಾಮ್ಸ್ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಡಯಾಗ್ರಾಮ್ ತುಂಬಾ ಸರಿ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಡಯಾಗ್ರಾಮ್ ತುಂಬಾ ಸರಿ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಸ್ಪ್ಲಿಟ್ ಕ್ವಶನ್ಸ್ ಮಾಡಿದಾಗ ಈ ಚಾಪ್ಟರ್ ಅಲ್ಲಿ ತುಂಬಾ ಸರಿ ಸ್ಪ್ಲಿಟ್ ಕ್ವಶನ್ಸ್ ಮಾಡ್ತಾರೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅಲ್ಲಿನೂ ಕೂಡ ತುಂಬಾ ಸರಿ ರಿಪೀಟ್ ಆಗಿರುವಂತದ್ದು 5 ಮಾರ್ಕ್ಸ್ ಕ್ವಶನ್ ಯಾವ್ದಾವ್ದು ಅಂತ ಅಂದ್ರೆ ಮೇನ್ ಆಗಿ ಇದು BT ಕಾಟನ್ ಇಂದು, ಜೀನ್ ಥೆರಪಿದು ಮತ್ತೆ ADA ಡಿಫಿಷಿಯನ್ಸಿ, ಈ 3 ಕ್ವಶನ್ಸ್ ತುಂಬಾ ಸರಿ ರಿಪೀಟ್ ಆಗಿದೆ. ಸೊ ಇದನ್ನ ಮಿಸ್ ಮಾಡಿಲ್ದಂಗೆನೆ ಈ ಚಾಪ್ಟರ್ ಇಂದ ಕ್ವಶನ್ಸ್ ನ ಪ್ರಿಪೇರ್ ಆಗಿ, ಇನ್ನು ಮಿಕ್ಕಿರುವಂತದ್ದು ಕೂಡ ಪ್ರಿಪೇರ್ ಆಗಿ ಕ್ವಶನ್ಸ್. ಬಟ್ ದೀಸ್ 3 ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮಿಕ್ಕಿರುವಂತದ್ದನ್ನು ಕೂಡ ನಾನು ಇಲ್ಲಿ ಕ್ವಶನ್ಸ್ ನ ಹಾಕಿದ್ದೀನಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ತಕೊಂಡು ಅಥವಾ ವಿಡಿಯೋ ಪಾಸ್ ಮಾಡ್ಬಿಟ್ಟು ಕ್ವಶನ್ಸ್ ನ ಮಾರ್ಕ್ ಮಾಡ್ಕೊಂಡು ಪರವಾಗಿಲ್ಲ, ಇದನ್ನ ಪ್ರಿಪೇರ್ ಆಗಿ. ಹೊಸದಾಗಿ ಆಡ್ ಆಗಿರುವಂತ ಕಾನ್ಸೆಪ್ಟ್ ಇದೆ, ಟಿಶ್ಯೂ ಕಲ್ಚರ್, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್, ಮೈಕ್ರೋ ಪ್ರೊಪಗೇಷನ್, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಡೆಫಿನೇಷನ್ಸ್ ನ ನೋಡ್ಕೊಳ್ಳಿ, ಕೇಳ್ತಾರೆ ಕ್ವಶನ್ಸ್. ನೆಕ್ಸ್ಟ್ ಆರ್ಗನಿಸಮ್ ಪಾಪ್ಯುಲೇಷನ್ ಇಂದನೂ ಕೂಡ 5 ಮಾರ್ಕ್ಸ್ ಇಂದಾನೆ ಕ್ವಶನ್ ಕೇಳ್ತಾರೆ. ಯಾವ್ದಾವ್ದು ಅಂದ್ರೆ ಮೇನ್ ಆಗಿ ಪಾಪ್ಯುಲೇಷನ್ ಇಂಟರಾಕ್ಷನ್ಸ್ ಏನಿದೆ ಅಲ್ಲ, ಟೈಪ್ಸ್, ಅದರಲ್ಲಿ ಎಕ್ಸಾಂಪಲ್ಸ್ ಇದೆಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದನ್ನ ಕ್ವಶನ್ಸ್ ಬಂದೇ ಬರುತ್ತೆ. ಆಯ್ತಾ? ನೆಕ್ಸ್ಟ್ ಅದ್ ಬಿಟ್ರೆ ಇನ್ಯಾವ್ದು ಬರುತ್ತೆ ಅಂತಂದ್ರೆ ಇದು ನಟಲಿಟಿ ಅಂದ್ರೇನು, ಮಾರ್ಟಾಲಿಟಿ ಅಂದ್ರೇನು, ಪಾಪ್ಯುಲೇಷನ್ ಡೆನ್ಸಿಟಿಯಲ್ಲಿ, ಸೊ ಇದೆಲ್ಲ ಏನು ಡೆಫಿನೇಷನ್ಸ್ ಇದೆಲ್ಲ ಈ ರೀತಿ ಕ್ವಶನ್ಸ್ ನ ಕೇಳ್ತಾರೆ. ಓಕೆ, ಸೊ ಸೆಕ್ಷುಯಲ್ ಡಿಸೀಸ್ ಅಂತ ಏನು ತುಂಬಾ ಸರಿ ಕೇಳಿರುವಂತದ್ದು, ಬ್ರೂಟ್ ಪ್ಯಾರಾಸಿಟಿಸಮ್ ಅಂತ ಅಂದ್ರೆ ಏನು, ಆ ರೀತಿ ಕ್ವಶನ್ಸ್ ತುಂಬಾ ಸರಿ ಕೇಳಿದ್ದಾರೆ. ಬಟ್ ಮೇಜರ್ ಆಗಿ ಈ ಚಾಪ್ಟರ್ ಅಲ್ಲಿ ಇರುವಂತದ್ದು ಯಾವ್ದು ಅಂತಂದ್ರೆ ಇಂಟರಾಕ್ಷನ್ಸ್. ನೆಕ್ಸ್ಟ್ ಇದು 2 ಮಾರ್ಕ್ಸ್ ಗೆ 1 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈ ಗ್ರಾಫ್ ಇಂದನೂ ಕೂಡ ಕ್ವಶನ್ಸ್ ನ ತುಂಬಾ ಸರಿ ಕೇಳ್ತಾರೆ. ನಾನು ಮಾಡೆಲ್ ಪೇಪರ್ 3 ಅನ್ಸುತ್ತೆ, ಮಾಡೆಲ್ ಪೇಪರ್ 3 ಅಥವಾ 2 ಅಲ್ಲಿ ಯಾವ್ದೋ ಇದು ಬಂದಿದೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ, ನೀವು ಅದನ್ನ ಆ ವಿಡಿಯೋನ ನೋಡಿ ನೀವು ಪ್ರಿಪೇರ್ ಆಗಿ. ನೆಕ್ಸ್ಟ್ ಎಕೋಸಿಸ್ಟಮ್ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ ಇನ್ನೊಂದು ಎಕೋಸಿಸ್ಟಮ್ ಮತ್ತೆ ಬಯೋಡೈವರ್ಸಿಟಿ 4 ಮಾರ್ಕ್ಸ್ ಗೆ ಇರುತ್ತೆ. ಸೊ ಇದರಲ್ಲಿ 3 ಮಾರ್ಕ್ಸ್ ಗೆ ಇದ್ರೆ ಬಯೋಡೈವರ್ಸಿಟಿ 2 ಮಾರ್ಕ್ಸ್ ಕ್ವಶನ್, ಇನ್ನು 2 ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಗೆ ಬರುತ್ತೆ. ಇಲ್ಲಿ ಒಂದೇ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇದರಲ್ಲಿ ಏನಂತಂದ್ರೆ ಡಿಕಂಪೋಸಿಷನ್ ಡೆಫಿನೇಷನ್ ಇದೆ ಅಲ್ಲ, ಅದರಲ್ಲಿ ಬರುವಂತಹ ಸ್ಟೇಜಸ್ ಮತ್ತೆ ಅದ್ರದ್ದೆಲ್ಲ ಡೆಫಿನೇಷನ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ. ಗಾಟ್ ಇಟ್? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಮೇನ್ ಕಾನ್ಸೆಪ್ಟ್ ಎಕೋಸಿಸ್ಟಮ್ ಅಲ್ಲಿ ಏನು ಅಂತಂದ್ರೆ ಪಿರಮಿಡ್ಸ್. ಈ ಡಯಾಗ್ರಾಮ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ವಿತ್ ಪಕ್ಕದಲ್ಲಿ ಕೊಟ್ಟಿರುವಂತ ಯೂನಿಟ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಂಬರ್, ಬಯೋಮಾಸ್ ಮತ್ತೆ ಎನರ್ಜಿ. ನೆಕ್ಸ್ಟ್ ಇನ್ನೊಂದು ಮೇನ್ ಏನಂತಂದ್ರೆ ಲಿಮಿಟೇಷನ್ಸ್, ಪಿರಮಿಡ್ ನ ಲಿಮಿಟೇಷನ್ಸ್ ಇದೆ, ಅದೊಂದು 3 ರೀಸನ್ಸ್ ಇದೆ, ಅದನ್ನ
ತುಂಬಾ ಸರಿ ಕ್ವಶನ್ ನ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಡೆಫಿನೇಷನ್ GPP ಅಂದ್ರೆ ಏನು, R ಅಂದ್ರೆ ಏನು, NPP ಅಂದ್ರೆ ಏನು, ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿದೆಲ್ಲ ಈ ಡಯಾಗ್ರಾಮ್ಸ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಚಾಪ್ಟರ್ ಅಲ್ಲಿ ನಾನು ಹೇಳಿದಲ್ಲ 4 ಮಾರ್ಕ್ಸ್, ಇದರಲ್ಲಿ 1 ಮತ್ತೆ 2 ಮಾರ್ಕ್ಸ್ ನ ಕ್ವೆಶನ್ಸ್ ಇರುತ್ತೆ. ಸೊ ಇದು ರೈಟ್ ಅಲ್ಲಿ 2 ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ 3 ಲೆವೆಲ್ಸ್ ಇದೆ. ಓಕೆ, ಜೆನೆಟಿಕ್ ಸ್ಪೀಶೀಸ್ ಈ ರೀತಿ 3 ಲೆವೆಲ್ಸ್ ಇದೆಲ್ಲ ಇನ್ಸರ್ಟ್ ಅಲ್ಲಿ ಕೊಟ್ಟಿರೋದು, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದ್ ಬಿಟ್ರೆ ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿ ಕೇಳೋದು ಮಕ್ಕಳು ಯಾವ್ದು ಅಂತಂದ್ರೆ ಎವಿಲ್ ಕ್ವಾಡ್ರೇಟ್. ಓಕೆ, ಸೊ ಎವಿಲ್ ಕ್ವಾಡ್ರೇಟ್ ತುಂಬಾ ಸರಿ ಕೇಳಿದ್ದಾರೆ. ಅದರಲ್ಲಿ ಬರುವಂತಹದ್ದು 4 ಕೂಡ, ಅದರಲ್ಲಿ ಆ 4 ಟೈಪ್ಸ್ ಅಲ್ಲಿ ಮತ್ತೆ ಎಕ್ಸಾಂಪಲ್ಸ್ ಇದೆ. ಬಯೋಡೈವರ್ಸಿಟಿ ಲಾಸಿನ 4 ಮೆಥಡ್ ಇದೆ, ಸಾರಿ ಟೈಪ್ಸ್ ಇದೆಲ್ಲ, ಅದರಲ್ಲಿ ಎಕ್ಸಾಂಪಲ್ಸ್ ಕೆಲವೊಂದು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದನ್ನ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಇನ್ಸಿಟು ಎಕ್ಸಿಟು ಕನ್ಸರ್ವೇಷನ್. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಜಾಸ್ತಿ ಕೇಳ್ತಿರೋದು ಯಾವ್ದು ಅಂತಂದ್ರೆ ಸ್ಯಾಕ್ರೆಡ್ ಗ್ರೂವ್ಸ್ ಇನ ಎಕ್ಸಾಂಪಲ್ ಕೇಳ್ತಾರೆ. ಓಕೆ, ಎಂಡಮಿಸಮ್ ಅಂದ್ರೆ ಏನೋ ಅದ್ರ ಎಕ್ಸಾಂಪಲ್ ಕೇಳ್ತಾರೆ. ಓಕೆ, ಹಾಟ್ಸ್ಪಾಟ್ ಅಂತ ಅಂದ್ರೆ ಏನು, ಹಾಟ್ಸ್ಪಾಟ್ ಅನ್ಸ್ಕೊಳ್ಳಕ್ಕೆ ಆಕ್ಚುಲ್ ಆಗಿ ಏನಿರ್ಬೇಕು ಅಲ್ಲಿ, ಸೊ ಅಂತ ಕ್ವೆಶನ್ಸ್ ನ ಕೇಳ್ತಾರೆ. ನೆಕ್ಸ್ಟ್ ಟ್ರಾಪಿಕ್ಸ್ ಅಲ್ಲಿ ಜಾಸ್ತಿ ಬಯೋಡೈವರ್ಸಿಟಿ ಇರುತ್ತೆ, ಅಂದ್ರೆ ಬಯೋಲಾಜಿಕಲ್ ಸ್ಪೀಶೀಸ್ ಡೈವರ್ಸಿಟಿ ಇರುತ್ತೆ. ಬಟ್ ಟೆಂಪರೇಟ್ ಅಲ್ಲಿ ಅಷ್ಟು ಜಾಸ್ತಿ ಇರಲ್ಲ, ಯಾಕೆ ಅಂತ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಸೊ ದೀಸ್ ಆರ್ ದ ಮೇಜರ್ ಕ್ವೆಶನ್ಸ್. ಇನ್ ಮಿಕ್ಕಿರುವಂತದ್ದು ನಾನಿಲ್ಲಿ ಹಾಕಿದ್ದೀನಿ ಕ್ವೆಶನ್ಸ್, ಇದನ್ನ ನೋಡಿ ಚೆನ್ನಾಗಿ ನೀವು ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನ ಕೆಲವೊಂದ್ಸರಿ MCQs ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಯಾವ್ದು ಜಾಸ್ತಿ ಇದೆ ಪ್ಲಾಂಟ್ಸ್ ಅಲ್ಲಿ, ಪ್ಲಾಂಟ್ಸ್ ಅಲ್ಲಿ ನೋಡಿದಾಗ ದಟ್ ಈಸ್ ಫಂಗೈ ಮತ್ತೆ ಏಂಜಿಯೋಸ್ಪರ್ಮ್ಸ್ ಫಸ್ಟ್ ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಯಾವ್ದು 1, 2 ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಯಾವ್ದಿದೆ ಅಂತಂದ್ರೆ ನೆಕ್ಸ್ಟ್ 2 ಅಂದ್ರೆ ಆಲ್ಗೆ ಜಾಸ್ತಿ ಸ್ಪೀಶೀಸ್ ಇದೆ ಆಲ್ಗೆದು. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಮಾಸಸ್ ಬರುತ್ತೆ. ನೆಕ್ಸ್ಟ್ ಫಾನ್ಸ್ ಅಂಡ್ ಅಲಿಲ್ಸ್ ಮತ್ತೆ ಲೈಕನ್ಸ್. ಓಕೆ, ಆ ರೀತಿ. ನೆಕ್ಸ್ಟ್ ವರ್ಟಿಬ್ರೇಟ್ಸ್ ಅಲ್ಲಿ ಯಾವ್ದು ಜಾಸ್ತಿ ಇದೆ, ಫಿಶಸ್ ಜಾಸ್ತಿ ಇದೆ, ಫಿಶಸ್ ಇನ ಸ್ಪೀಶೀಸ್ ಜಾಸ್ತಿ ಇರುತ್ತೆ, ಆ ರೀತಿ. ನೆಕ್ಸ್ಟ್ ಯಾವ್ದು ಬರುತ್ತೆ, ಬರ್ಡ್ಸ್ ಬರುತ್ತೆ. ನೆಕ್ಸ್ಟ್ ರೆಪ್ಟೈಲ್ಸ್ ಬರುತ್ತೆ. ನೆಕ್ಸ್ಟ್ ಆಂಫಿಬಿಯನ್ಸ್ ಬರುತ್ತೆ, ಆಮೇಲೆ ಮ್ಯಾಮಲ್ಸ್ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂತಾರೆ. ನೆಕ್ಸ್ಟ್ ಇನ್ವರ್ಟಿಬ್ರೇಟ್ಸ್ ಅಲ್ಲಿ ನೋಡಿ ಜಾಸ್ತಿ ಇರುವಂತದ್ದು ಯಾವ್ದು ಅಂತಂದ್ರೆ ದಟ್ ಈಸ್ ಇನ್ಸೆಕ್ಟ್ಸ್. ಓಕೆ, ಸೊ ಇನ್ಸೆಕ್ಟ್ಸ್ ಇನ ಸ್ಪೀಶೀಸ್ ಜಾಸ್ತಿ ಇರುತ್ತೆ, ಈ ರೀತಿ. ನೆಕ್ಸ್ಟ್ ಈ ಗ್ರಾಫಿನ ಕೂಡ ಕ್ವೆಶನ್ಸ್ ನ ಕೇಳ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಹಾಟ್ಸ್ ಕ್ವಶನ್ಸ್ ಇಂದು ವಿಡಿಯೋಸ್ ಬರುತ್ತೆ. ಸೊ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಕೂಡ ನೋಡಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಎಕ್ಸಾಮ್ ಆದ್ಮೇಲೆ ಎಷ್ಟು ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಯ್ತು, ಯಾವ ಕ್ವಶನ್ಸ್ ಬಂತು ಅಂತಾನು ಕೂಡ ನನಗೆ ಕಮೆಂಟ್ ಅಲ್ಲಿ ಬಂದು ತಿಳಿಸಿ. ದಟ್ ವಿಲ್ ಹೆಲ್ಪ್ ಅದರ್ ಸ್ಟೂಡೆಂಟ್ಸ್ ವೈಲ್ ಪ್ರಿಪೇರಿಂಗ್ ಫಾರ್ ಫೈನಲ್ ಎಕ್ಸಾಮ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. Subscribe this channel, share this with your friends and press the bell icon for upcoming videos.